ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ, ಈ ವಾರದ ಪಂಚಾಂಗ ಫಲ ಹಾಗೂ ಈ ವಾರದ ಒಂದು ಗ್ರಹಗಳ ಗತಿ ಸ್ಥಿತಿ ನಮ್ಮ ಮೇಲೆ, ನಿಮ್ಮ ಮೇಲೆ, ಪ್ರಕೃತಿಯ ಮೇಲೆ ಯಾವ ರೀತಿ ಪ್ರಭಾವ, ಒಂದು ಪುಟ್ಟ ಎಚ್ಚರಿಕೆಗಳನ್ನು ನೋಡೋಣ ಅಂತ ಹೇಳ್ತಾ 23ನೇ ತಾರೀಕು ಆಗಸ್ಟ್ 2026 ಭಾನುವಾರ, ಶ್ರೀ ಪರಾಭವ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ಏಕಾದಶಿ, ಮೂಲಾ ನಕ್ಷತ್ರ, ವಿಷ್ಕುಂಭ ಯೋಗ, ವಣಿಜ ಕರ್ಣ ಇವತ್ತಿನ ಈ ಒಂದು ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ಗ್ರಹಗಳ ಸ್ಥಿತಿ ಗತಿ ಯಾವ ಭಾವದಲ್ಲಿದೆ ಅಂತ ನೋಡೋಣ. ಮುಖ್ಯವಾಗಿ ಮಿಥುನದಲ್ಲಿ ಕುಜ ಪ್ರಬಲವಾಗಿ ಇವತ್ತು ಬೆಳಿಗ್ಗೆ 6 ಗಂಟೆ 8 ನಿಮಿಷಕ್ಕೆ ಹಾಕ್ಕೊಂಡ್ರೆ ಷಡ್ಬಲದಲ್ಲಿ ವಿಪರೀತ ಬಲದಲ್ಲಿ ಆರುದ್ರಾ ನಕ್ಷತ್ರದಲ್ಲಿದ್ದಾನೆ. ಅವನಿಗೆ ಮೂಲ ತ್ರಿಕೋಣವಾಗಿ ವಿಪರೀತ ಬಲವಾಗಿ ರಾಹು ಕುಳಿತಿದ್ದಾನೆ ಕುಜನ ನಕ್ಷತ್ರ. ಅವನ ಮುಂದುಗಡೆ ಶನಿ ಕುಳಿತಿರತಕ್ಕಂಥದ್ದು ರೇವತಿ ನಕ್ಷತ್ರ. ಅದರಲ್ಲೂ ಸರ್ಪಲಗ್ನ ಸಿಂಹಲಗ್ನ ಬುಧ ಬಂದು ಸೇರಿದ್ದಾನೆ. ಆತ ಕೂಡ ಸರ್ಪ ನಕ್ಷತ್ರ. ಕೇತು ಸರ್ಪ ನಕ್ಷತ್ರ. ಸೂರ್ಯ ಸರ್ಪ ನಕ್ಷತ್ರದಲ್ಲಿದ್ದಾನೆ ಸಿಂಹದಲ್ಲಿ. ಇನ್ನು ಕಟಕದಲ್ಲಿ ಗುರು ಆಶ್ಲೇಷ ನಕ್ಷತ್ರ ಪ್ರಭಾವ, ಶುಕ್ರ ಹಸ್ತ ನಕ್ಷತ್ರ, ಚಂದ್ರ ಮೂಲಾ ನಕ್ಷತ್ರ, ರಾಹು ಧನಿಷ್ಠ ನಕ್ಷತ್ರ, ಶನಿ ರೇವತಿ ನಕ್ಷತ್ರ ಸಾರದಲ್ಲಿ ಮೀನದಲ್ಲಿ ಕುಳಿತಿರ್ತಕ್ಕಂಥದ್ದು, ರಾಹು ಕುಂಭದಲ್ಲಿ ಕುಳಿತಿರ್ತಕ್ಕಂಥದ್ದು. ಬದುಕು ನೋಡಿ ಮಕ್ಕಳೇ, ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗುತ್ತೆ. ಇದು ಯಾಕೆ ಇವ್ರು ಮಾತ್ರ ಇಂಥದ್ದು ಮಾಡಿದ್ರು, ಹೇಗೆ ಸಾಧ್ಯವಾಯಿತು? ಒಂದು ವಿಚಿತ್ರಗಳು ನಡೀತವೆ ಮಕ್ಕಳ. ಕೆಲವು ಪ್ರೇರೇಪಣಾ ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಇದ್ದಾರೆ ನೋಡಿ. ಆಯ್ಕೆ ನಮ್ಮದಾಗಿರಬೇಕು. ಆಯ್ಕೆ ಯಾರ ಜೊತೇಲಿ ಇರ್ತೇವೆ, ಯಾರ ಜೊತೇಲಿ ಇರಬೇಕು ಅನ್ನತಕ್ಕಂಥದ್ದು. 4 ಜನ ಮೂರ್ಖರ ಜೊತೆಲಿದ್ರೆ ನಮ್ಮನ್ನ 5ನೇ ಮಹಾಮೂರ್ಖ ಅಂತಾರೆ, ಶತಮೂರ್ಖ ಅಂತಾರೆ. 4 ಜನ ಕ್ರಿಮಿನಲ್ಸ್ ಜೊತೆಲಿ ನಾವಿದ್ರೆ ನಮ್ಮನ್ನ 5ನೇ ಬಹುದೊಡ್ಡ ಕ್ರಿಮಿನಲ್ ಅಂತಾರೆ. ವಿ ಆರ್ ಆಲ್ಸೋ ಅಕ್ಯೂಸ್ ನಂಬರ್ 5, ಮೇ ಬಿ ಅಕ್ಯೂಸ್ ನಂಬರ್ 1 ಆಗ್ಬಿಡ್ತವೆ. A1 ಆಗ್ಬಿಡ್ತವೆ, ನೆನ್ಪಿಟ್ಕೊಳ್ಳಿ. 4 ಜನ ಮೇಧಾವಿಗಳ ಜೊತೆ ಇದ್ದರೆ ಪರಿಸರ. ಅದಕ್ಕೆ ಮನೆಯಲ್ಲಿ ಒಂದು ಮಾತಿದೆ, ಬೆಳೆಯುವಾಗ ಮಕ್ಕಳು ವೈದಿಕರ ಜೊತೆಯಲ್ಲಿ ಇರಬೇಕು ಅನ್ನತಕ್ಕಂಥದ್ದನ್ನ ಅತಿ ವಿಶೇಷವಾಗಿ ಹಿರಿಯರು ಹೇಳ್ತಾರೆ. ವೈದಿಕರು ಮಕ್ಕಳು, ಅಲ್ಲೊಂದು ನಿಯಮ, ಪೂಜೆ, ಪ್ರಾರ್ಥನಾ, ಅನುಷ್ಠಾನ. ಬೆಳಗ್ಗೆ ಎದ್ದೋಳೋದು ಒಂದು 5-5:30ಗೆಲ್ಲ ಎಬ್ಬರಿಸಿ ಅಲ್ಲೊಂದು ಸ್ನಾನ, ಪೂಜೆ, ಮಂತ್ರ, ಬೋಧನ, ಧರ್ಮ ಪ್ರವಚನ, ಮಂತ್ರಾನುಷ್ಠಾನ, ವಿದ್ಯಾರಂಭ, ಇವುಗಳೆಲ್ಲವನ್ನ ಅಲ್ಲೊಂದು ವೈದಿಕರ ಕುಟುಂಬದಲ್ಲಿ ಅಲ್ಲೊಂದು ಶಿಸ್ತಿರುತ್ತೆ. ಮಕ್ಕಳನ್ನ ಅದಕ್ಕೆ ಗುರುಕುಲ ಪದ್ಧತಿ ಅಂತ ಹಾಕಿದ್ರು. 8ನೇ ವಯಸ್ಸು ದಾಟ್ತಿದ್ದಾಗಿಯೇ ಆಗಿನ ಕಾಲದಲ್ಲಿ ಬೆಳಿಗ್ಗೆ ಅಲ್ಲೊಂದು ಎಲ್ಲರೂ ಅಲ್ಲಿ ಬಂದು ರಾಜ ಮಹಾರಾಜ ಸಾಮ್ರಾಟ ಚಕ್ರವರ್ತಿ ಸಾಮಾನ್ಯ ಅತಿ ಸಾಮಾನ್ಯ ಅನ್ನೋದು ಇಲ್ಲವೇ ಇಲ್ಲ, ಎಲ್ಲರೂ ಸಾಮಾನ್ಯರೇ. ಒಂದು ಸ್ಕೂಲಲ್ಲಿ ಬೆಳಿಗ್ಗೆ ನೋಡಿ, ಇವತ್ತಿಗೂ ತುಂಬ ಒಳ್ಳೆ ಶಾಲೆಗಳಿದ್ದಾವೆ. ಬೆಳಿಗ್ಗೆ ಎದ್ದು ಅಲ್ಲೊಂದು ಶುಭಾಷಿತ, ಅಲ್ಲೊಂದು ಮಾರ್ಚ್ ಫಾಸ್ಟು, ಅಲ್ಲೊಂದು ನೀತಿ ಬೋಧೆ, ಅಲ್ಲೊಂದು ಎಕ್ಸಸೈಸು, ಧರ್ಮಬೋಧೆ. ಎಲ್ಲರಿಗೂ ಒಂದೇ, ಇವನು ಯಾರೋ ರವಿಶಂಕರ್ ಗುರುಜಿ ಮಗ, ರವಿಶಂಕರ್ ಗುರುಜಿ ಕುಟುಂಬ, ಇವನ ಮಗಳು, ಇಲ್ಲ ಇದು ಇಷ್ಟು ದೊಡ್ಡವ್ರ ಮಗ, ಇಷ್ಟು ದೊಡ್ಡವ್ರ ಮಗಳು. ಅಲ್ಲಿಲ್ಲ, ಒಂದು ಗುರುವಿಗೆ ಎಲ್ಲರೂ ಸಮಾನರೇ. ಬೋಧನೆ, ಧರ್ಮ ಬೋಧನೆ, ಚಿಂತನೆ ಅವರಲ್ಲಿ ತುಂಬಿಸ್ತಕ್ಕಂಥದ್ದು. ಬೆಳೆಯುವಾಗ ಮಕ್ಕಳು ಗುರುಗಳ ಬಳಿ ಇರಬೇಕು. ಅಲ್ಲೊಂದು ಶಿಸ್ತುಬದ್ಧ ಜೀವನ, ಎದ್ದೊಳೋದು, ನೀಟಾಗಿಡೋದು, ಅಲ್ಲೊಂದು ಹೋಮ್ವರ್ಕ್ ಮಾಡೋದು, ಶಿಸ್ತುಬದ್ಧಾಗಿರೋದು,
ಬೇರೆ ಇನ್ನೇನೂ ಇಲ್ಲ. ಅವರನ್ನ ಬರೀ ವಿದ್ಯೆ, ಸಂಸ್ಕಾರ, ನಮ್ಮ ದೇಶ, ಇತಿಹಾಸ, ಪುರಾಣ ಇವುಗಳೆಲ್ಲವನ್ನ ಕಲಿಸ್ತಾರೆ. ನಮ್ಮಲ್ಲಿ ಚೈತನ್ಯ ತುಂಬಿಸ್ತಾರೆ. ಇವತ್ತು ನಾನೇನಾದರೂ ಇಷ್ಟು ನಿರರ್ಗಳವಾಗಿ ಗಂಟೆಗಟ್ಟಲೆ ಮಾತನಾಡುತ್ತೇನೆ ಅನ್ನತಕ್ಕಂಥದ್ದಾದರೆ ನನ್ನ ಹಿಂದೆ ಇರತಕ್ಕಂಥ ಅಂಥದ್ದೊಂದು ಗುರುಕುಲ ಪದ್ಧತಿಯ ಒಂದು ಶಿಸ್ತುಬದ್ಧ ಒಂದು ಗೈಡೆನ್ಸು, ಒಂದು 5 ಜನ ಪಂಡಿತರ ಜೊತೆಯಲ್ಲಿದ್ದರೆ ಕೀಪ್ ಎ ಗುಡ್ ಆ ಒಂದು ಅಟ್ಮಾಸ್ಫಿಯರ್ ಅಂತ ಹೇಳ್ತಾರೆ, ಖಂಡಿತ ಬದಲಾಗುತ್ತೆ ಮಕ್ಕಳ. ಮೂರ್ಖರ ಜೊತೆಲಿದ್ರೆ ಇದು ಏನಕ್ಕೋ ಬೇಕು, ಇದು ಯಾಕೋ ಬೇಕು ಅನ್ನತಕ್ಕಂಥದ್ದು ಉಂಟು. ನಿಮ್ಮನ್ನು ಇನ್ನೂ ಬೆದರಿಸ್ಬಿಡ್ತಾರೆ, ಗಾಬರಿ ಪಡಿಸ್ಬಿಡ್ತಾರೆ, ಆತಂಕ ಪಡಿಸ್ಬಿಡ್ತಾರೆ, ಆಲೋಚನೆಗೆ ಹಾಕತಕ್ಕಂಥದ್ದು ಮಾಡಿಬಿಡ್ತಾರೆ. ಇದಾಗೋಲ್ಲ, ಇದು ಮಾಡಲ್ಲ, ಇದು ನೋಡಲ್ಲ, ಇದು ಮುಗೀತು, ಇದಾಗೆ, ಇದು ಹೀಗೆ ಅನ್ನತಕ್ಕಂಥದ್ದು. ಎಲ್ಲ ಕ್ರಿಮಿನಲ್ಸ್ ಇದ್ರೆ ಅವರು ಕೆಲಸ ಕಳ್ತನವೇ. ನೋಡಿ, ಒಂದು ಹೈದರಾಬಾದಲ್ಲಿ ಇತ್ತೀಚೆಗೆ 3 ವರ್ಷದ ನಂತರ ಒಂದು ಕಳ್ತನ ಸಿಕ್ಕಾಕೊಳ್ಳುತ್ತೆ. ಅವರೊಂದು 2023 ಅನ್ಕೋತಾನೆ, ಒಂದು ಕುಟುಂಬ ಎಲ್ಲೋ ಫಂಕ್ಷನ್ಗೆ ಹೋಗಿದ್ರೆ ವಾಪಸ್ ಮನೆಗೆ ಬರ್ತಾರೆ. ಹಾಕಿದ ಬೀಗ ಹಾಕಿದಾಗೆ ಇದೆ, ಬಟ್ ಆದರೂ ವಸ್ತುಗಳೆಲ್ಲೋ ಕದಲ್ದಾಗೆ ಏನೋ ನಡೆದಿದೆಯಲ್ಲ ಅಂತ ಹುಡುಕಾಡಿದ್ರೆ ಮನೆಯಲ್ಲಿ ಒಳ್ಳೊಳ್ಳೆ ಒಡವೆಗಳು, ಕ್ಯಾಶು, ಕೆಲವು ಸೀರೆಗಳು ಕೂಡ ಕಳ್ತನ ಆಗಿದೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಯಾರೋ ಡೂಪ್ಲಿಕೇಟ್ ಕೀ ಹಾಕಿ ತೆಗೆದು ಕಳ್ತನ ಮಾಡಿರೋದು. ಪೊಲೀಸರು ಕೂಡ ಸುತ್ತಮುತ್ತ ಬೆರಳಚ್ಚು ಇನ್ನೊಂದು ಸಿಕ್ತಿಲ್ಲ. ಸರಿ, ಆದರೆ ಈ ಕುಟುಂಬಕ್ಕೆ ಈ ಸೀರೆಗಳು ಕಳ್ತನ ಆಗಿದೆಯಲ್ಲ, ಅದರಲ್ಲಿ ಕೆಲವು ಸೀರೆಗಳು ಬಂದು ರೇಷ್ಮೆ ಸೀರೆಗಳು, ಕೆಲವೊಂದು ಮನೆತನವಾಗಿ ಬಂದಿರತಕ್ಕಂಥ ಸೀರೆಗಳು. ಎಲ್ಲಿ ಹೋದ್ರು, ಯಾವುದೇ ಫಂಕ್ಷನ್ಗೆ ಹೋದ್ರು, ಈ ಫೇಸ್ಬುಕ್ಕು ಇನ್ನೊಂದು ಎಲ್ಲ ಕಡೆ ಸುಮ್ಮನೆ ಹಾಗೆ ಒಂದು ಬ್ರೌಸಿಂಗ್ ಥರ ಕಣ್ಣೋಟ ಇದೆ. ಒಂದು 3 ವರ್ಷದ ನಂತರ ಇತ್ತೀಚೆಗೆ ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಒಬ್ಬ ಆಕೆ ಒಂದು ಸೀರೆ ಹುಟ್ಟಿರ್ತಾಳೆ, ಒಂದು ನೀಲಿ ರೇಷ್ಮೆ ಸೀರೆ. ಬಗ್ಗನ್ನುತ್ತೆ. ಇವ್ರ ಸೀರೆ ಬಗ್ಗೆ ಗೊತ್ತಿದೆ, ಅದರಲ್ಲಿ ವಿಶೇಷ ಸೀರೆ, ರೇಷ್ಮೆ ಸೀರೆ. ಮೆಲ್ಲಗೆ ಬರ್ತಾರೆ, ಆಕೆನ ವಿಚಾರಿಸ್ತಾರೆ. ಅವ್ರಿಗಿದ್ದಿದ್ದು ಅನುಮಾನ ಬಂದ್ಬಿಡ್ತು. ಆ ಸೀರೆ ನೋಡ್ತಿದ್ದಾಗೆ, ಪಕ್ಕದಲ್ಲಿ ಮುಟ್ತಿದ್ದಾಗೆ, ಏನು ಗೊತ್ತಿಲ್ಲದಿದ್ದಾಗ ನೋಡ್ಬಿಟ್ಟು ತಮ್ಮದೇ ಸೀರೆ ಇದು. ಸೀದಾ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಆಕೆ ಯಾರು ಏನು ಅಂತ ಸಣ್ಣದಾಗಿ ತಿಳ್ಕೊಂಡಿದ್ರಲ್ವಾ, ಪೊಲೀಸರು ಬಂದು ಎತ್ತಾಕೊಂಡು ಹೋಗಿ ಆಕೆಯ ಕುಟುಂಬವನ್ನ, ಗಂಡನನ್ನ ಮುಖ್ಯವಾಗಿ ಬೂಮ್ ಶಕಲಕ ನಿಜ ಹೊರಗಡೆ ಬರುತ್ತೆ. ಡೂಪ್ಲಿಕೇಟ್ ಕೀ ಮಾಡಿ ಕಳ್ತನ ಮಾಡಿದ್ದಾರೆ. ತಗೊಂಡೋಗಿ ಒಡವೆಗಳನ್ನ ಅಡಾನು ಇಟ್ಬಿಟ್ಟು ದುಡ್ಡು ತಗೊಂಡಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ ಸೀರೆಯಿಂದ. ಎಲ್ಲಿವರೆಗೂ ಬಚ್ಚಿಟ್ಕೋತೀರಿ? ವಾತಾವರಣ ಕಳ್ಳರ ಜೊತೆಲಿದ್ರೆ ನಾವು ಕಳ್ಳರೆ. ಅದಕ್ಕೆ ನೋಡಿ, ಜೈಲಿಗೆ ಏನಕ್ಕೆ ಹೋಗಬಾರದು ಅನ್ನತಕ್ಕಂಥದ್ದು ಹೇಳುತ್ತೆ ಅಂದರೆ, ಅಲ್ಲಿಗೆ ಹೋದ್ರೆ ಇನ್ನಷ್ಟು ದೊಡ್ಡ ದೊಡ್ಡ ಕ್ರಿಮಿನಲ್ಸ್ಗಳ ಜೊತೆ ಸೇರಿ ಅವನು ಇನ್ನಷ್ಟು PhDಗಳನ್ನ ಮಾಡಿಬಿಡ್ತಾನೆ. ಕಳ್ಳತನದಲ್ಲಿ ಮಾಸ್ಟರ್ ಆಗ್ಬಿಡ್ತಾನೆ. ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಅವನ ಮನಸ್ಸು ಇನ್ನಷ್ಟು ಕಠೋರ, ವ್ಯಗ್ರ ಆಗ್ತಕ್ಕಂಥ ಭಾವ ಜಾಸ್ತಿ. ಇದೆಲ್ಲ ಆಗುತ್ತೆ. ಅದಕ್ಕೆ ಅಂಥವ್ರ ಜೊತೆಲಿ ಇರಬಾರ್ದು. ನಮ್ಮ ಪರಿಸರ ಶುದ್ಧಿಯಾಗಿ ಇಟ್ಕೋಬೇಕು. ಪಕ್ಕದಲ್ಲಿ ಯಾರಿದ್ದಾರೆ, ಎಂಥವ್ರ ಜೊತೆಲಿ ಇದ್ದೀವಿ, ವಿಕಾರದ ವ್ಯಕ್ತಿಗಳ, ನಿಮ್ಮನ್ನು ಯಾವಾಗಲೂ ಕೆಳಗಡೆ ಆಗ್ತಕ್ಕಂಥ ವ್ಯಕ್ತಿಗಳ, ನಿಮ್ಮಲ್ಲಿ ಉತ್ಪ್ರೇಕ್ಷೆ ಉಂಟು ಮಾಡತಕ್ಕಂಥ ವ್ಯಕ್ತಿಗಳು. ನೋಡಿ, ಇವತ್ತು ಹೇಳ್ತಕ್ಕಂಥ ಈ ಒಂದು ನಿಜವಾದ ಘಟನೆ ಒಂದು 1984-85 ಅಲ್ಲಿ ನಡೆಯುತ್ತೆ. ಒಬ್ಬ ಆಕೆ SSLC ಕೂಡ ಓದಿಲ್ಲ. ತುಂಬ ಕಷ್ಟಕಾಲ. ಆಗಿನ ಕಾಲದಲ್ಲಿ ಬೇಗ ಮದುವೆ ಮಾಡ್ತಕ್ಕಂಥದ್ದು. 17ನೇ ವಯಸ್ಸಿಗೆ ಮದುವೆ ಮಾಡುತ್ತಾರೆ. ಲೆಕ್ಕ ಹಾಕ್ಕೊಳ್ಳಿ. ಆಕೆಗೆ 17ನೇ ವಯಸ್ಸಿಗೆ ಮದುವೆ. SSLCನೂ ಪೂರ್ತಿ ಮಾಡಿಲ್ಲ. ಒಬ್ಬ ವ್ಯಕ್ತಿ, ಆತ ಬಂದು ಒಂದು ಬ್ಯಾಂಕಲ್ಲಿ ಬಂದ್ಬಿಟ್ಟು ಕೆಲಸ, ಬುಕ್ ಬೈಂಡರ್ ಕೆಲಸ. ಆತನು ಸಣ್ಣ ಓದ್ಕೊಂಡಿದ್ದಾನೆ, ಬದುಕು ಚೆನ್ನಾಗಿ ಕಟ್ತಿದೆ ಅನ್ನತಕ್ಕಂಥ ಸಂದರ್ಭದಲ್ಲಿ ಮಗು ಆಗುತ್ತೆ. ಮಗುಗೊಂದು ಹೆಸರು ವಿನಾಯಕ ಅಂತ. ಸರಿ, ಒಂದು ದೇವರಿಗೆ ಒಂದು ಸಂಕಲ್ಪ, ನಮಗೊಂದು ಮಗು, ಗಂಡು ಮಗು ಆಯಿತು ಅಂದರೆ ಬಂದು ನಿನಗೊಂದು ಸೇವೆ, ಪೂಜೆ ಏನೋ ಒಂದು ಮಾಡ್ತೇವೆ ಅಂತ. ಈ ದಂಪತಿಗಳು 20ನೇ ವಯಸ್ಸಿಗೆ ಆಕೆಗೆ ಒಂದು ಗಂಡು ಮಗು, ಗಂಡನ ಜೊತೆ ಮಗು ಜೊತೆ ತಾವು ಸಂಕಲ್ಪ ಮಾಡಿದಂಥ ಊರಿಗೆ ಹೋಗಿ ಬರಬೇಕಾದ್ರೆ ಆಕ್ಸಿಡೆಂಟಲ್ಲಿ ಗಂಡ ತೀರ್ಕೋತಾನೆ. 20ನೇ ವಯಸ್ಸಿಗೆ ವೈಧವ್ಯ ಪ್ರಾಪ್ತಿ. ಏನು ಮಾಡೋದು ದಿಕ್ಕು ತೋರಿಸ್ತಿಲ್ಲ, ಯಾರು ಕೈ ಹಿಡಿಯೋರಿಲ್ಲ, ಎಲ್ಲರೂ ಗಾಬರಿ. ಆಗಿನ ಕಾಲಕ್ಕೆ 84 ಲೆಕ್ಕ ಹಾಕ್ಕೊಳ್ಳಿ.
ಸೊ ಅಲ್ಲಿಗೆ 20 ವರ್ಷ ಅಂತ ಹೇಳ್ದ ಅಂದ್ರೆ 64ನೇ ಇಸ್ವಿನಲ್ಲಿ ಹುಟ್ಟಿರ್ತಕ್ಕಂಥ ತಾಯಿ ಜೀವ. ಮೇಷದಲ್ಲಿ ಗುರು, ಬ್ಯೂಟಿಫುಲ್ ವಿಚ್ ಇಸ್ ಸಿಟಿಂಗ್ ನೋಡಿ. ಆ ಗುರು ಬಿಡಲ್ಲ, ಎಲ್ಲಿದ್ದರೂ ದಾರಿ ತೋರಿಸುತ್ತೆ. ಅದಕ್ಕೆ ಜಾತಕದಲ್ಲಿ ನಾವು ಗುರು ನೋಡೋದು. ಗುರು ಒಬ್ಬ ಚೆನ್ನಾಗಿದ್ದರೆ ಕುಟುಂಬ, ಧೈರ್ಯ, ಸ್ಥೈರ್ಯ, ಧರ್ಮ, ಬದುಕು. ಗುರು ಹಣಕಾರಕ, ಧನಕಾರಕ. ಧನಕಾರಕ ಗುರು, ಸಂಬಂಧಕಾರಕ, ಧನಕಾರಕ, ಕುಟುಂಬಕಾರಕ ಮೇಷದಲ್ಲಿದೆ. ಈ ಪುಟ್ಟ ಮಗು ಯಾರು ಸಹಾಯ ಇಲ್ಲ, ಸರಿ ಇರ್ಲಿ ಅಂತ ಹೇಳ್ಬಿಟ್ಟು ಗಂಡನ ಏನಾದ್ರೂ ಉಳಿತಾಯ ದುಡ್ಡು, ಕೆಲಸ ಮಾಡ್ತಿದ್ನಲ್ಲ ಬ್ಯಾಂಕಲ್ಲಿ, ಬಂದಿದ್ದಾಳೆ, ಏನೋ ಕೇಳ್ಬಿಟ್ಟು ಆ ದುಡ್ಡು ಕಾಸು ತಗೊಂಡೋಗೋಣ ಅಂತ ಬಂದವಳಿಗೆ ಮ್ಯಾನೇಜರ್ ಏನು ಹೇಳಿದ್ರು, ಕೂತ್ಕೊಳ್ಳಮ್ಮ ಅಂತ. ಹೀಗೆ ನೋಡ್ತಾ ಕೂತಿದ್ದಾಳೆ. ಅವ್ರು ಡಾಕ್ಯುಮೆಂಟೇಶನ್ ರೆಡಿ ಮಾಡ್ತಿದ್ರೆ, ಏನೋ ನನ್ನ ಬದುಕಿಂಗ್ ಆಗ್ಬಿಡ್ತಲ್ಲ, ನನ್ನ ಗಂಡ ಈ ಬ್ರಾಂಚಲ್ಲಿ ಕೆಲಸ ಮಾಡ್ತಿದ್ರು ನೋಡಿ. ದೇವರ ಒಂದು ಪ್ರಚೋದನೆ, ಅಲ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ರೆ ಬಂದವರೆಲ್ಲ ನಮಸ್ಕಾರ ಅನ್ನೋದು, ಇನ್ನೊಂದು ಅನ್ನೋದು, ಈ ಥರ ಮಾಡ್ತಿದ್ರು. ಏನಮ್ಮ ನಿಮ್ಮ ಯಜಮಾನ್ರು ಹಾಗೆ ಹೀಗೆ. ಅರೆ ಅದರಲ್ಲೊಂದು ಪ್ರಚೋದಯಾತ್, ಬುದ್ಧಿ ಪ್ರಚೋದಯಾತ್, ಜ್ಞಾನಂ ಪ್ರಚೋದಯಾತ್. ಆ ಮ್ಯಾನೇಜರ್ ಒಳಗಡೆ ಕರೆದಾಗ ತಾಯಿ ಜೀವ ಒಳಗಡೆ ಹೋಗ್ತಾಳೆ. ಸಾರ್ ನನಗೊಂದು ಸಣ್ಣ ಸಹಾಯ ಮಾಡಿ ಸಾರ್, ತುಂಬ ಕಷ್ಟದಲ್ಲಿದ್ದೀನಿ. ಏನು ಹೇಳಮ್ಮ? ನಮ್ಮ ಯಜಮಾನ್ರಲ್ಲಿ ಕೆಲಸ ಮಾಡ್ತಿದ್ರಲ್ವಾ, ನನಗೂ ಕೂಡ ಏನಾದರೂ ಒಂದು ಸಣ್ಣ ಕೆಲಸ ಕೊಡಿ ಸರ್, ಏನೋ ಒಂದು ಮಾಡ್ಕೊಂಡಿರ್ತೀನಿ. ಏನಮ್ಮ ಓದಿದ್ಯಾ? ನೋಡಿ, ಆ ಮ್ಯಾನೇಜರ್ಗೂ ಕೂಡ ಜ್ಞಾನೋದಯ, ಧನಕಾರಕ, ಜ್ಞಾನಕಾರಕ ಆ ಭಗವಂತ ನೋಡಿ ಆ ಸಮಯಕ್ಕೆ ಮಾತಾಡಿಸ್ತಾನೆ. ಮಕ್ಕಳೇ ನೆನಪಿಟ್ಟುಕೊಳ್ಳಿ, ಭಗವಂತನ ಶಕ್ತಿಗೆ ಮೀರಿದ ಯಾವುದೂ ಇಲ್ಲ. ಗ್ರಹಗಳ ಒಂದು ದಿಗ್ಬಲಂ. ಶನಿ ಆಕೆಗೆ ಆ ಸಂದರ್ಭದಲ್ಲಿ ಕರ್ಮಾಧಿಪತಿ ಗುರುವಿನ ಮನೆಯಲ್ಲೇ ಇದ್ದಾನೆ ನೋಡಿ. ಬ್ಯೂಟಿಫುಲಿ ಕರ್ಮಾಧಿಪತಿಯ ಮುಂದುಗಡೆ ಗುರು, ಗುರುವಿನ ಹಿಂದುಗಡೆ ಕರ್ಮಾಧಿಪತಿ. ಬ್ಯೂಟಿಫುಲಿ ಪೂರ್ವಭಾದ್ರ ನಕ್ಷತ್ರ ಪ್ರಯೋಗ ಆಗ್ಬಿಟ್ಟಿದೆ. ಏನು ಓದ್ಕೊಂಡಿದೀಯಮ್ಮ? ಅಯ್ಯ ನಾನು SSLC ಕೂಡ ಓದ್ಕೊಂಡಿಲ್ಲ, ಒಂದು 7ನೇ ಕ್ಲಾಸು, ಅಷ್ಟರಲ್ಲಿ ಹಿಂಗೆ ಮದುವೆ ಮಾಡಿಬಿಟ್ರು, ಕಡು ಕಷ್ಟ ಕಾಲ, ನಮ್ಮ ಯಜಮಾನ್ರು ಇಲ್ಲೇ ಕೆಲಸ ಮಾಡ್ತಿದ್ದಲ್ಲ, ನನಗೆ ನೀವು ಕೊಡೋ ದುಡ್ಡಲ್ಲಿ ನನ್ನ ಮಗುನ ಹೆಂಗೆ ಸಾಕಿ, ನಾನು ಎಲ್ಲಿ ಹೋಗ್ಲಿ, ಏನು ಮಾಡಲಿ ಗೊತ್ತಾಗ್ತಿಲ್ಲ ಅಂದಾಗ, ನೋಡಮ್ಮ ಒಂದು ಸಹಾಯ ಮಾಡಬಲ್ಲೆ. ಪರ್ಮನೆಂಟ್ ಜಾಬ್ ಇಲ್ಲ, ನಮ್ಗೆ ಹೆಂಗೂ ಬ್ಯಾಂಕಲ್ಲಿ ಕೆಲವೊಂದು ಕೆಲಸ ಇದೆ, ಗುಡಿಸೋದು, ಇಲ್ಲೊಂದು ಪುಟ್ ಕಾಫಿ ಮಾಡಿಕೊಡೋದು ಅನ್ನತಕ್ಕಂಥದ್ದು ಹೇಳ್ತಾರೆ ನೋಡಿ. ಗುರುವಿನಿಂದಗಡೆ ಶನಿ. ಆಯ್ತು ಆಯ್ತು ಸ್ವಾಮಿ ಅಂತ ಹೇಳ್ತಾರೆ ಆ ತಾಯಿ ಜೀವ. ಕೆಲಸ ಕೊಡ್ತಾರೆ. ಸಂಬಳ ಎಷ್ಟು ಗೊತ್ತಾ? ಒಂದು 60 ರೂಪಾಯಿ. ಪುಟ್ಟ ಜೀವ ಅಲ್ಲಿ ಬರೋದು, ಕೆಲಸ ಮಾಡಿಕೊಂಡು ಆ ಬರೋರೆಲ್ಲ ಒಂದು ಪುಟ್ ಕಾಫಿ ಕೊಡೋದು, ಅಲ್ಲಿ ಕಸ ಗುಡಿಸೋದು, ಆ ಪಾತ್ರೆಗಳು ತೊಳೆಯೋದು, ಸಣ್ಣದಾಗಿ ಜೋಡಿಸ್ಕೊಳ್ಳೋದು. ಅಲ್ಲಿ ಎಲ್ಲೋ ಒಂದು ನೋಡಿ, ಆ ಕರ್ಮಾಧಿಪತಿ ಗುರುವಿನಿಂದ ಎದ್ದು ನಡೆಸ್ತಾನೆ. ನಡೆಸಿದ ಮಗುಗೆ ಇಲ್ಲ ಏನಾದ್ರೂ ಮಾಡಬೇಕು, ಪರ್ಮನೆಂಟ್ ಆಗಬೇಕು ಅಂದರೆ ಏನಾಗಬೇಕು, ಮಿನಿಮಮ್ PUC ಆಗಿರಬೇಕು. ಎಷ್ಟು ದಿನ ಈ ಕಾಫಿ ಟೀ ಅಂತ ಹೇಳ್ಬಿಟ್ಟು ಮಾಡೋದು ಅಂತೇಳಿ ಈ ಮಗು ಬೇರೆ ಏನಾದರೂ ಗಂಡನಿಗೆ ಸಂಬಂಧಪಟ್ಟಂಥ ಕೆಲಸ ಮಾಡಬೇಕು ಅಂದರೆ ಮಿನಿಮಮ್ ಎಷ್ಟು ಬೇಕು. ಸಂಜೆ ಕಾಲೇಜ್ಗೆ ಸೇರ್ತಾಳೆ, 10th ಕಟ್ತಾಳೆ, ಪಾಸ್ ಆಗ್ತಾಳೆ 60%. ನೆನ್ಪಿಟ್ಕೊಳ್ಳಿ ಮಕ್ಕಳೇ. ನೋಡಮ್ಮ, ಮಿನಿಮಮ್ PUC ಆಗಿದ್ರೇ ಪರ್ಮನೆಂಟ್ ಮಾಡೋಕ್ಕಾಗೋದಮ್ಮ ಅಂತ ಹೇಳ್ಬಿಟ್ಟು ಸರಿ, ಮತ್ತೆ PUC ಕಟ್ತಾಳೆ ಈವ್ನಿಂಗ್ ಕಾಲೇಜ್. ಇದರಲ್ಲೇ ಉಳಿತಾಯ ಮಾಡ್ಕೊಂಡು, ಮಗುನ ನೋಡ್ಕೊಂಡು, ಕುಟುಂಬ ನೋಡ್ಕೊಂಡು, ತನ್ನನ್ನು ನೋಡಿಕೊಂಡು ಈ ಪುಟ್ಟು ಜೀವ ಒಬ್ಬಳೆ. ನೆನಪಿಟ್ಟುಕೊಳ್ಳಿ, ಆ ಗ್ರಹಗಳ ಒಂದು ಪರಿಚಯದ ಇದೆಯಲ್ಲ, ಇಟ್ ಈಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ಬ್ಯೂಟಿಫುಲ್. ಆ ರಾಹು, ಕುಂಭದ ರಾಹು ವಿಶೇಷವಾಗಿ ಪ್ರಚೋದನೆ ಮಾಡಿದ್ದಾರೆ. ಧನಿಷ್ಠ ನಕ್ಷತ್ರವೇ ವಿಶೇಷವಾಗಿ ಅಲ್ಲೊಂದು ವಿಸ್ಮಯಕಾರಿಯಾಗಿ. ಗುರುವಿನಿಂದ ಪಂಚಮದಲ್ಲಿ ಕೇತು, ಅಲ್ಲೊಂದು ಸನ್ಯಾಸ ಭಾವ. ಓಡಬೇಕು, ಮಗು ಇದೆ, ಮಗುನ ಬದುಕೇನು, ಮಗುವನ್ನ ಹೇಗೆ ಕಾಪಾಡೋದು, ಅವನೊಂದು ವ್ಯಕ್ತಿ ಮಾಡಬೇಕು. PUC ಕಟ್ಟಿ ಪಾಸ್ ಮಾಡಿದ್ದಾಳೆ. ಆಗ್ತಿದ್ದಾಗೆ ಆಕೆಗೆ ಪರ್ಮನೆಂಟ್ ಉದ್ಯೋಗ ಅಂತ ಹೇಳ್ಬಿಟ್ಟು ಒಂದು ಸಣ್ಣದಾಗಿ ಉದ್ಯೋಗ ಕೊಟ್ಟಿದ್ದಾರೆ ಮಕ್ಕಳೇ. ನಾವು ನಂಬಲ್ಲ, ಇದು ಹೀಗೆ ಇದ್ರೆ ಆಗೋದಿಲ್ಲ. ನಾನು ಆ ಹಠಕ್ಕೆ ನಿಂತ್ಕೊಂಡು
ಆಕೆಗೆ ಮೊದಲನೇ ವಿಜಯ 84 1995 ಹೀಗೆ ಇದ್ರೆ ಆಗೋದಿಲ್ಲ ಅಂತೇಳಿ ನೋಡಿ, ಒಂದೊಂದೇ ಹೆಜ್ಜೆ ಇಡ್ತಾ ಮನಃಶಾಸ್ತ್ರಜ್ಞದಲ್ಲಿ, ಸೈಕಾಲಜಿಯಲ್ಲಿ ಆಕೆ ಪದವಿಯನ್ನ ಪಡಿತಾಳೆ. ಬ್ಯಾಂಕ್ನಲ್ಲಿ ನೀವು ನಂಬಲ್ಲ, ಕ್ಲರ್ಕ್ ಹುದ್ದೆ ನೀಡುತ್ತೆ. ಗ್ರಾಜ್ಯುಯೇಷನ್ ಮುಗಿಸ್ಕೊಳ್ತಿದ್ದಾಗೆ ಎಲ್ಲಿನ ಕೆಲಸ ನೋಡಿ, ಶನಿ ಬಿಡೋದಿಲ್ಲ, ಕಷ್ಟಪಡಬೇಕು. ಧರ್ಮಾಧಿಪತಿ, ದುಃಖಾಧಿಪತಿ, ನ್ಯಾಯಾಧಿಪತಿ, ಕರ್ಮಾಧಿಪತಿ ಹಿಂದುಗಡೆ ಇದ್ದು ಆ ಗುರುವಿಗೆ ಪ್ರಚೋದನೆ. ಭಾಗ್ಯಾಧಿಪತಿ ಗುರು ಮೇಷದಲ್ಲಿ ಕುಳಿತಿದ್ದಾನೆ, ಪಂಚಮವನ್ನ ನೋಡ್ತಿದ್ದಾನೆ. ಪೂರ್ವ ಪುಣ್ಯ ಸ್ಥಾನವನ್ನ ಕೇತು ಸುಟ್ಟಿದ್ದರು. ವೈರಾಗ್ಯವಾಗಿ ಬದುಕಬೇಕು ಅಂತ ಇದ್ದರು. ಗುರುವಿನ ದೃಷ್ಟಿ ಆಕೆಯಲ್ಲಿ ಒಂದು ಚೈತನ್ಯ ತುಂಬಿಸುತ್ತೆ. ನೀವು ನಂಬಲ್ಲ, ಕ್ಲರ್ಕ್ ಹುದ್ದೆ. ಎಲ್ಲಿ? ಮುಸುರೆ ಪಾತ್ರೆ, ಅರೆಕಾಲಿಕ ಹುದ್ದೆ. ಟೆಂಪ್ರರಿ ಹುದ್ದೆ ಇದ್ದವಳು ಪರ್ಮನೆಂಟ್ ಆಯ್ತು. ಅಲ್ಲಿಂದ ಡಿಗ್ರಿ ಮುಗಿಸ್ಕೊಂಡು 10th ಮುಗಿಸಿ, PUC ಮುಗಿಸಿ, ಡಿಗ್ರಿ ಮುಗಿಸಿ ಅದೇ ಬ್ಯಾಂಕಲ್ಲಿ ಕ್ಲರ್ಕ್. ನೀವು ನಂಬ್ತೀರಾ? ಆಕೆ ಹಿಂತಿರುಗಿ ನೋಡಿದ್ದೇ ಇಲ್ಲ. 84 60 ರೂಪಾಯಿ ಸಂಬಳ. 94-95 ಆಕೆಗೆ ಕ್ಲರ್ಕ್ ಹುದ್ದೆ. 2004 ಟ್ರೈನಿ ಆಫೀಸರ್ ಆಗಿ ಆಗ್ತಾಳೆ. 20 ವರ್ಷದ ನಂತರ, ಅಂದರೆ 40ನೇ ವಯಸ್ಸಿನಲ್ಲಿ ಅದೇ ಬ್ಯಾಂಕಲ್ಲಿ ಟ್ರೈನಿ ಆಫೀಸರ್ ಆಗಿ ಸೇರಿ, ಅದರಲ್ಲಿ ಆಫೀಸರ್ ಆಗಿ ನೀವು ನಂಬೋಲ್ಲ, CGM AGM ಆಗಿ ಬಡ್ತಿ ಪಡೆದಳು. ತಾಯಿ ಜೀವ. ಅದೇ ಬ್ಯಾಂಕಿನ AGM ನೆನ್ಪಿಟ್ಕೊಳ್ಳಿ. ಅಡಿಷನಲ್ ಜನರಲ್ ಮ್ಯಾನೇಜರ್ ಮಕ್ಕಳೇ, ಕಸ ಗುಡಿಸುವ ಕೆಲಸ ಇಲ್ಲಿ. ಯಾವುದ ಪ್ರೇರೇಪಣೆ? ಆಕೆ ಇದ್ದಂಥ ಒಂದು ಸ್ಥಳ, ಆ ಗುರುಗಳು ಒಳ್ಳೆಯ ಆ ಗುರು ಮೇಷದಲ್ಲಿದ್ದು ತುಂಬ ಒಳ್ಳೆಯವರ ಪರಿಚಯ. ಆದರೆ ಗುರುವಿನ ಹಿಂದ್ಗಡೆ ಶನಿ, ತುಂಬ ಕೆಳಸ್ಥಾಯಿಯಿಂದ ಬದುಕು. ಪಕ್ಕದಲ್ಲಿ ರಾಹು ಬಡದ. ಆಗುತ್ತಾ ಅನ್ನೋದನ್ನ ಗುರುವಿಗೆ 11ನೇ ಮನೆ ರಾಹು ಎಬ್ಬರಿಸ್ದ. ದ್ಯಾಟ್ ಇಸ್ ದ ಮ್ಯಾಜಿಕಲ್ ಮೂಮೆಂಟ್. ನೆನ್ಪಿಟ್ಕೊಳ್ಳಿ. ಯಾವಾಗಲೂ ನಾನು ಹೇಳ್ತಿರ್ತಾನೆ, ಅದಕ್ಕೆ ಭಗವಂತನಿಗೆ ಮೀರಿದ್ದ ದೊಡ್ಡವನಿಲ್ಲ, ಮನಃಶಾಸ್ತ್ರಜ್ಞನಿಲ್ಲ, ಪಂಡಿತನಿಲ್ಲ, ಶ್ರೀಮಂತನಿಲ್ಲ, ಅಧಿಕಾರವಿಲ್ಲ. ಅವನನ್ನು ನೆಚ್ಕೊಳ್ಳಿ, ಅವನ ಜೊತೆ ಸಂಬಂಧವಿಟ್ಟುಕೊಳ್ಳಿ. ಹೆಚ್ಚಾಗಿ ನನ್ನನ್ನು ನಡೆಸು, ನನಗೊಂದು ಒಳ್ಳೆ 4 ಜನರ ಜೊತೆ ನಿಲ್ಲಿಸು. ಹೌದು, 4 ಜನ ಮೂರ್ಖರ ಜೊತೆಲಿ ಹೋದ್ರೆ ನಾನಿನ್ನೂ ಮರೆಯಲಾರೆ ಮಕ್ಕಳ, ನನ್ನ ಸ್ನೇಹಿತರುಗಳು, ನನ್ನ ಆತ್ಮೀಯರುಗಳು ನನ್ನನ್ನೊಂದು ಕಾಫಿ ಕರಿತಿರ್ಲಿಲ್ಲ. ನಾನು ಹೋಗ್ತಿರ್ಲಿಲ್ಲ. ಜೇಬಲ್ ದುಡ್ಡು ಒಂದು 100 ರೂಪಾಯಿ ಇರ್ತಿತ್ತೇನೋ, ಮ್ಯಾಕ್ಸಿಮಮ್ 500 ರೂಪಾಯಿ ಸಂಪಾದನೆ ಇತ್ತು. ಅದಕ್ಕೂ ಮೀರಿ ಒಂದು ಫಂಕ್ಷನ್ಗೆ ಹೋಗೋ ಅಷ್ಟು ಮಟ್ಟಕ್ಕೆ ನನ್ನ ಹತ್ರ ಒಳ್ಳೆ ವಸ್ತ್ರಗಳು ಇಟ್ಕೊಂಡಿರ್ಲಿಲ್ಲ, ಇರಲೂ ಇಲ್ಲ. ಅಂಥದ್ದೊಂದು ಕಮಿಟ್ಮೆಂಟ್ಸ್ ಇತ್ತು. ಇದ್ದಿದ್ದು ಒಂದು ಜೊತೆ ಶೂ, ಒಂದು ಜೊತೆ ಚಪ್ಪಲಿ, 1 ಟೀ ಶರ್ಟು, 2 ಶರ್ಟು, 2 ಪ್ಯಾಂಟ್, ಇಷ್ಟೇ. ಒಂದು ಹಾಕಿ ಹಿಂಗೆ ತೆಗೆದ್ರೆ ವಾಶ್ ಮಾಡಿ ಹಾಕ್ಬೇಕಿತ್ತು. ಇವತ್ತಿನ ಜೆನ್ಸಿ ಇದೆಲ್ಲ ಮಾತಾಡ್ತಾರೆ, ಅದು ನಿಮ್ಮ ಕರ್ಮ ಅಂತಾರೆ. ಇಟ್ಸ್ ಓಕೆ, ವಿ ಆರ್ ಹ್ಯಾಪಿ ವಿತ್ ದ್ಯಾಟ್. ಒಂದು ಬಿಸಿನೀರು ಚೊಂಬು, ಅದರಲ್ಲಿ ಐರನ್ ಅಂತಕ್ಕಂಥದ್ದು. ಐರನ್ಗೆ ಹೋಗಿ ಕೊಡ್ತೀವಿ ಅನ್ನೋದು ಒಂಥರ. ನಮ್ಮ ಕುಟುಂಬದಲ್ಲಿ ಐರನ್ ಅಂಗಡಿಗೆ ಬಟ್ಟೆ ಹೋಗ್ತಿದ್ದು ನಂದೊಬ್ಬಂದೆ. ಅಮ್ಮ ಇಲ್ಲ ಸಂಪಾದನೆ ಮಾಡ್ತಿದ್ದಾನೆ ನನ್ನ ಮಗ, ಇಡೀ ಕುಟುಂಬದ ಜವಾಬ್ದಾರಿ ತಗೊಂಡಿದ್ದಾನೆ ಅಂತ ಹೇಳಿ ನನ್ನ ಬಟ್ಟೆಗಳನ್ನು, ನೀವು ನಂಬಲ್ಲ, ನಾನು ಮದುವೆಯವರೆಗೂ ಒಳ್ಳೆ ಬಟ್ಟೆ ಹಾಕಿದ್ದಿಲ್ಲ. ಅವ್ವ ಹೇಳಿದ್ದು ಈಗಲೂ ನೆನಪಿದೆ. ಕೈಯಲ್ಲಿ ದುಡ್ಡು ಕೊಟ್ಬಿಟ್ಟು ಒಂದಷ್ಟು, ಹೋಗಿ ಒಂದು ಒಳ್ಳೆ ಬಟ್ಟೆ ತಗೊಳ್ಳೋ, ಹಾಕೋ, ಮದುವೆಗಾದ್ರೂ ಇನ್ನೊಂದು ಒಳ್ಳೆ ಬಟ್ಟೆ ಹಾಕ್ಬೇಕು. ಆ ಒಳ್ಳೆ ಬಟ್ಟೆ ಅನ್ನೋದಕ್ಕೆ ಒಂದು ಲೆಕ್ಕಗಳಿದೆ. ಕೆಟ್ಟ ಬಟ್ಟೆ ಅನ್ನೋದೇನೂ ಇಲ್ಲ, ಒಳ್ಳೆ ಬಟ್ಟೆ ಅನ್ನುವುದಕ್ಕೆ ಒಂದು ಲೆಕ್ಕವಿದೆ. ನಾನು ಅಲ್ಲಿಯವರೆಗೂ ಹೊಸ ಬಟ್ಟೆ ನಾನು ಧರಿಸಿದ್ದೇ ಇಲ್ಲ. ಅಮ್ಮನಿಗೆ ಮಾತ್ರ ಗೊತ್ತಿತ್ತದು. ಅದೇನೋ ಒಳ್ಳೊಳ್ಳೆ ಬಟ್ಟೆ ತಗೊಬರ್ತೀಯ ಅಂತ ಹೇಳ್ಬಿಟ್ಟು 50 ರೂಪಾಯಿ ಕೊಟ್ಟು ಒಂದು ಶರ್ಟ್ ತಗೊಬರ್ತಿದ್ದೆ. ಅದೆಲ್ಲಿ ತಗೊಬರ್ತಿದ್ದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಆನಂದವಿತ್ತು, ಖುಷಿ ಇತ್ತು.
ಉಳಿಸ್ತಿದ್ದೇನೆ, ಮನೆಗೆ ಎತ್ತಿಡ್ತಿದ್ದೇನೆ, ಕುಟುಂಬಕ್ಕೆ ಎತ್ತಿಡ್ತಿದ್ದೇನೆ, ನನಗೋಸ್ಕರ ಎತ್ತಿಟ್ಕೊಂಡಿದ್ದಿಲ್ಲ. ಏನೋ ಅಲ್ಲಿದೆ ಕುಟುಂಬ ಸ್ಥಾನದಲ್ಲಿ, ಅಲ್ಲೊಂದು ಕುಟುಂಬಕ್ಕೋಸ್ಕರ ಕೊಡಬೇಕು, ಮಾಡಬೇಕು ಅನ್ನತಕ್ಕಂಥದ್ದು. ಗುರುಕೇತು ಇದ್ರೆ ಇನ್ನೇನಾಗುತ್ತೆ? ನನ್ನ ಕುಟುಂಬ ನನ್ನ ಕುಟುಂಬ ನನ್ನ ಕುಟುಂಬ ಅನ್ನತಕ್ಕಂಥದ್ದು ಏನು ಮಾಡಿದ್ರು ನನ್ನ ಕುಟುಂಬದವ್ರು ಮೊದಲು ನನಗೆ ಅಂತ. ಯಾವತ್ತಿಗೂ ನಿಜ ಹೇಳಬೇಕು ಅಂದ್ರೆ ನನ್ನ ಧರ್ಮ ಪತ್ನಿಗೆ ನಂದು ಅನ್ನತಕ್ಕಂಥದ್ದು ಏನು ಎತ್ತಿಟ್ಟಿಲ್ಲ ಅಂತ ಆಗಾಗ ಒಂದೊಂದು ಸಮಯ ಚೊಳ್ಕು ಹೊಡೆಯುತ್ತೆ. ಆ ಮಗುನು ಕೇಳಿದ್ದಿಲ್ಲ, ಅದಕ್ಕೆ ಧರ್ಮಪತ್ನಿ ಅಂತಾರೇನು. ನೋಡಿ, ಆಕೆಯ ಧರ್ಮ ಸಂಕಟ, ಆಕೆಯ ಜಾತಕದಲ್ಲಿ 2ನೇ ಮನೇಲಿ ಕೇತು. ಬರೀ ಕೇತು. ಅದನ್ನ ತಡಿಲಿಕ್ಕೇನೋ ಭಗವಂತ ಗುರು ನಿಲ್ಲಿಸ್ಬಿಟ್ಟಿದ್ದಾನೆ ನನಗೆ. ಅಯ್ಯೋ ಬಾಯೇ ಬಿಚ್ಚಲ್ಲ, ಏನ್ ಬಂದ್ರು ಕೊಡಿ, ಮೊದಲು ಕೊಡಿ ಅಂತಾರೆ ಆ ಪುಟ್ಟ ಮಗು. ಆಕೆ ಎಷ್ಟು ಮಾಡಿದ್ರು 2ನೇ ಮನೇಲಿ ಕೇತು ಅಲ್ವಾ, ಆ ವೈರಾಗ್ಯ ಎಷ್ಟು ಮಾಡಿದರೂ ಅಪವಾದ ತಪ್ಪದ್ದು. ಏನೋ ಇರಬೇಕು ಅನ್ನತಕ್ಕಂಥ ಮಾತುಗಳು ಕೇಳಿದ್ದೇನೆ. ದೈವಕ್ಕೆ ಗೊತ್ತಿದೆ ಬಿಡು. ಹಾಗಾಗಿ ಹೇಳ್ತಿರ್ತೇನೆ, ನಿನ್ನ ನ್ಯಾಯ ನಿನ್ನ ಧರ್ಮ ದೇವ್ರಿಗೆ ಗೊತ್ತಿದೆ ಬಿಡಮ್ಮ, ತೋರಿಸ್ಕೊಳ್ಳುತ್ತೆ. ಆ ಕುಟುಂಬ ಅನ್ನೋದು ನಿನಗೊಂದು ನೋವಿರಬೇಕು. ಜನ್ಮತ 2ನೇ ಮನೇಲಿ ಕೇತು, ಅಯ್ಯೋ ಸರ್ಪವೇ ಅದು, ಕಚ್ತಾ ಇರುತ್ತೆ. ಇನ್ನು ಗುರು ಕೇತು ಇರುತ್ತೆ ಅಂದ್ರೆ ಘಟ ಸರ್ಪ ಕಚ್ತಾ ಇರುತ್ತೆ. ಹೌದು, ಒಂದ್ ಪುಟ್ಟ ಕಾಫಿಗೆ ನೀವು ನಂಬಲ್ಲ, ಒಂದು ಫಂಕ್ಷನ್ಗೆಲ್ಲಾದ್ರೂ ಹೋಗ್ಬೇಕು, ಒಂದು ಪಾರ್ಟೀಸ್ಗೆಲ್ಲಾದ್ರೂ ಹೋಗ್ಬೇಕು ಅಂತ ಹೇಳಿದ್ರೆ ನನ್ನ ಆತ್ಮೀಯ ವಲಯ ನನ್ನನ್ನು ಕರಿತಿರ್ಲಿಲ್ಲ. ಇವತ್ತು ಜಗತ್ತಿಗೆ ರವಿ ಗೊತ್ತಿದೆ. ಇವತ್ತು ನನ್ನ ಸ್ನೇಹಿತರು ಹೇಳ್ಕೊತಾರ, ಯಾರು ಗೊತ್ತೇನೋ, ನಮ್ಮ ರವಿ ಗೊತ್ತೇನೋ, ಹಾಗೆ ಗೊತ್ತೇನೋ, ಈಗ ಗೊತ್ತೇನೋ ಗೊತ್ತಿಲ್ಲ. ನನಗೇ ಗೊತ್ತಿಲ್ಲದೆ ಆ ಸರ್ಕಲ್ ಇಂದ ದೊಡ್ಡ ಸರ್ಕಲ್ ಮೂವ್ ಆಗ್ಬಿಟ್ಟಿದೆ. ಅದು ನೀವು ಮಹಾ ಗುರುಗಳನ್ನ ಭೇಟಿ ಮಾಡಿದ್ದೇನೆ ನಿಮ್ಮ ಮೂಲಕ, ನಿಮ್ಮಂಥವರ ಮೂಲಕ. ಹೌದು, ಅದು ನಾನು ಪಡೆದ ಭಾಗ್ಯ. ಇವತ್ತು ಯಾರಿಗೂ ಸಿಗದ ಇಷ್ಟು ಲಕ್ಷ ಜಾತಕಗಳು, ಇಷ್ಟು ಲಕ್ಷ ವ್ಯಕ್ತಿಗಳ ಜೊತೆಲಿ ನಿಂತಿದ್ದೇನೆ ಅಂದ್ರೆ ದೊರೆ ಕೂಡ ನೋಡಿರ್ತಾರೋ ಇಲ್ವೋ. ನಿತ್ಯ ಅಹವಾಲುಗಳು 100ಕ್ಕೂ ಮೇಲ್ಪಟ್ಟು, 1000ಕ್ಕೂ ಮೇಲ್ಪಟ್ಟು, 10,000ಕ್ಕೂ ಮೇಲ್ಪಟ್ಟು ನಿಮ್ಮಗಳ ಜೊತೆ ಮಾತು ಕತೆ ನನ್ನನ್ನು ಎಷ್ಟು ಅನುಭವವನ್ನಾಗಿ ಮಾಡಿಸಿಟ್ಟು ಬಿಟ್ಟಿದೆ ಅಂತ ಹೇಳಿದ್ರೆ ಅದುವೇ ಮೂಲ ಮಂತ್ರ. ಅದಕ್ಕೆ ಹೇಳ್ತೇನೆ ಮಕ್ಕಳೇ, ನಿಮ್ಮ ಜೊತೆಲಿದ್ದು ನೀವು ಹೂವು, ನಾನು ನಾರು, ಸ್ವರ್ಗಕ್ಕೆ ಹೋಗ್ಬಿಟ್ಟಿದ್ದೇನೆ. ಹೂವಿನೊಂದಿಗೆ ನಾರು ಸ್ವರ್ಗಕ್ಕೆ ಹೋಯ್ತು ಅನ್ನೋ ರೀತಿ ಈ ವಿದ್ಯೆಯ ಪರಾಕಾಷ್ಠತೆ ನನ್ನ ಗುರುಮುಖೇನ, ನನ್ನ ಪುಸ್ತಕ, ರಿಸರ್ಚ್ ಅನ್ನುವುದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಜೊತೆ ಕಲಿತಿರೋದು ಹೆಚ್ಚು, ನಿಮ್ಮಿಂದ ಪಡೆದಿರೋದು ಹೆಚ್ಚು. ಅದರಿಂದ ಯಾರ ಜೊತೆಲಿದ್ದೀರಿ ಅಂತ ನೋಡಿ, ಯಾರು ನಿಮ್ಮನ್ನು ಉತ್ಪ್ರೇಕ್ಷೆ ಮಾಡ್ತಾರೆ, ನಿಮ್ಮ ಶಕ್ತಿಯನ್ನ ಉತ್ತೇಜನ ಮಾಡುತ್ತಾರೆ, ಅದನ್ನು 1 ನಿಮಿಷ ಮನಸ್ಸಿಟ್ಟು ಕೇಳಿ. ಯಾರೋ ಹೇಳ್ತಿರ್ತಾರೆ ಏನು ಇದು ಅಂತ. ಮೊನ್ನೆ ಕೂಡ ಒಂದು ತಾಯಿ ಜೀವ, ಮಗಳು ಇಂಜಿನಿಯರಿಂಗ್ ಓದ್ತಿದೆ, ಕರ್ಕೊಂಡು ಹೋಗ್ಬಿಟ್ಟು ಈ ಬ್ಯೂಟಿ ಪಾರ್ಲರ್ಗೆ ಒಂದು ಎಕ್ಸ್ಟ್ರಾ ಇನ್ಕಮ್ಗೆ ಅಂತ ಮಗಳು ಕೇಳಿದಳು, ನಾನು ಸೇರ್ಕೋತೇನೆ ಆ ಕೋರ್ಸ್ಗೆ ಅಂತ ಹೇಳ್ಬಿಟ್ಟು. ನನ್ನ ಹತ್ರ ಹೇಳ್ತಿದ್ದಾಗೆ ಸಣ್ಣದಾಗಿ ಗದರ್ದೆ, ಏನೋ ತಾಯಿ, ಡು ಯು ನೋ ವಾಟ್ ಯು ಮೀನ್ ಬೈ ಇಂಜಿನಿಯರಿಂಗ್ ಅಂತ ಏನಂತ ಅನ್ನೋದು ಗೊತ್ತೇನೋ? ದ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್, ನಾಲೆಜಬಲ್ ಪರ್ಸನ್, ಅದನ್ನು ಅನಾಲಿಸಿಸ್ ಮಾಡೋದ್ರಲ್ಲಿ ಅವನಿಗೆ ಮೀರಿದವನಿಲ್ಲ. ಏನ್ ತಲೆನೋ ಇಂಜಿನಿಯರ್ ತಲೆ ಅಂತ ಹೇಳೋದು ಅದಕ್ಕೆ. ಒಬ್ಬ ಇಂಜಿನಿಯರ್ ಇದ್ದಾನೆ ಅಂದ್ರೆ 100 ಸಮಸ್ಯೆಗಳಿಗೆ ಉತ್ತರ ಕೊಡ್ತಕ್ಕಂಥ, ಒಂದು ಕ್ಲಿಷ್ಟಕರವಾಗಿರತಕ್ಕಂಥ ಸಮಸ್ಯೆಗಳಿಗೆ ಉತ್ತರ ಕೊಡ್ತಕ್ಕಂಥ ನಿನ್ನ ಮಗಳು ಓದ್ತಿರೋದು ಇಂಜಿನಿಯರ್. ಆ ಇಂಜಿನಿಯರಿಂಗ್ ಅಲ್ಲಿ ಹೋಗ್ಬಿಟ್ಟು ಈ ತರದ್ದ ಸ್ವಲ್ಪ ಆಲೋಚನೆ ಮಾಡಿ. ಮನೇಲಿ ಒಂದು ಟ್ಯೂಷನ್ ತೆಗೆದು ಬಿಟ್ರೆ ಆ ಮಗು ಬದುಕು ಕಟ್ಟುತ್ತೆ. ಏನೋ ಎಕ್ಸ್ಟ್ರಾ ಇನ್ಕಮ್ ವಿಲ್ ಕಮ್, ಬೆಟರ್ ಇನ್ಕಮ್, ಬೆಟರ್ ಪೊಸಿಷನ್, ಬೆಟರ್ ರೆಸ್ಪೆಕ್ಟ್. ಅದನ್ನೇ ಹೇಳೋದು. ನಿನ್ನಂತ ಮೂರ್ಖಳ ಜೊತೆ ಅವಳು ಕುಳಿತು ಅವಳಿಗೆ ಇದನ್ನ ಹಾಕಿದ್ದಿ, ನಿನ್ನ ನೋಡ್ತಾ ನೀನೇನೋ ಮನೆ ಕೆಲಸ ಮಾಡ್ತಾ, ಅಡಿಗೆ ಕೆಲಸ ಮಾಡ್ತಾ, ಕಸ ಮೊಸರು ತೊಳಿತಾ, ಅದನ್ನೇ ಬಂದು ಮನೆಯಲ್ಲಿ ಹೇಳ್ತಿದ್ಯಲ್ಲ, ನಮ್ಮಮ್ಮನ್ಗೆ ಹೆಲ್ಪ್ ಮಾಡ್ಬೇಕು, ಏನ್ ಮಾಡೋಣ? ನೋಡಿ, ಆ ಇಂಜಿನಿಯರಿಂಗ್ ಅನ್ನತಕ್ಕಂಥದ್ದನ್ನ ಬ್ಲ್ಯಾಂಕ್ ಮಾಡ್ಕೊಬಿಟ್ಟಿದ್ದಾಳೆ ನಿನ್ನ ಮಗು. ಸ್ವಾತಿ ನಕ್ಷತ್ರ, ರಾಹು ನಕ್ಷತ್ರ ಪಕ್ಕದಲ್ಲಿರೋ ಈ ಸುಳಿಯನ್ನು ಎಳ್ಕೊಬಿಟ್ಟಿದ್ದಾಳೆ. ಗಾಬರಿಗೊಂಡು ನಿನ್ನ ಮಗು ಇಂಥದೊಂದು ಛಾಯೆಗೆ ಹೋಗ್ತಾಳೆ. ಇದಕ್ಕೆಲ್ಲ ಕಾರಣ ನಿನ್ನ ಒಂದು ಪರಿಸರ. ಅದಕ್ಕೆ ಹೇಳಿದ್ದೆ, ನಿಮ್ಮ ಹಿರಿಯರು, ನಿಮ್ಮ ಅಣ್ಣ, ದೊಡ್ಡಣ್ಣ, ದೊಡ್ಡತ್ತಿಗೆ ಅಂತ ಹೇಳ್ಬಿಟ್ಟು ದೊಡ್ಡ ಕುಟುಂಬ ಇದೆ, ಅಲ್ಲಿ ಬಿಡು. ಅವ್ರ ಆಲೋಚನೆ ಬೇರೆ. ಅವ್ರ ಮನೆಗೆ ನಿತ್ಯ 100 ಜನ ಬರ್ತಾರೆ, ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ, ತುಂಬಾ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವ್ರು ಬರ್ತಾರೆ. ಅವ್ರನ್ನ ನೋಡ್ತಾ ಆಕೆಯಲ್ಲಿ ಒಂದು ಪ್ರಜ್ಞೆ ಮಾಡುತ್ತೆ, ಅರೆ ನಾನು ಇದಾಗಬೇಕು,
ನಾನು ಇಂಥದ್ದು ಸಾಧನೆ ಮಾಡಬೇಕು ಅನ್ನತಕ್ಕಂಥ ಪ್ರಚೋದನೆ ಹುಟ್ಟುತ್ತೆ. ಇಲ್ಲ ಅಂದ್ರೆ ಮೂರ್ಖರ ಜೊತೆಲಿ ಕುಳಿತುಕೊಂಡ್ರೆ, ಚಿಲ್ಲರೆ ವ್ಯಕ್ತಿಗಳ ಜೊತೆಲಿ ಕೂತ್ಕೊಂಡ್ರೆ ಚಿಲ್ಲರೆ ಬುದ್ಧಿಯ ಮಕ್ಕಳೇ, ನೆನಪಿಟ್ಟುಕೊಳ್ಳಿ. ಬಂಧ ಆಗುವುದು ಯಾವಾಗ? ನೀವು ಬಂಧ ಆಗುವುದು ಯಾವಾಗ? ನಿಮ್ಮನ್ನ ನೋಟು ಅನ್ನುವುದು ಯಾವಾಗ? ನೋಡಿ, ತಾಯಿ ಜೀವ ಪ್ರತೀಕ್ಷಾ ಅಂತ ಹೇಳಿಬಿಟ್ಟು ಆಕೆ ಹೆಸರು ಹೇಳೋದು ಮರ್ತೆ. ಇದು ಪುಣೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ, ನೆನಪಿಟ್ಕೊಳ್ಳಿ. ನಿಜವಾಗ್ಲೂ ನಡೆದಿರ್ತಕ್ಕಂಥ ಒಂದು ಘಟನೆ, ಇನ್ನೆಲ್ಲೂ ಅಲ್ಲ. ನಮಗೆ ಸಾಧಕರು ಅಲ್ಲನ್ನು ನೋಡ್ಬೇಕು, ಇಲ್ಲನ್ನು ನೋಡ್ಬೇಕು, ಅದನ್ನು ನೋಡ್ಬೇಕು ಅನ್ನತಕ್ಕಂಥದ್ದಲ್ಲ. ಏನೋ ಇಲ್ಲ, ಕೈಯಲ್ಲಿ ಓದಿಲ್ಲ, ಎಸ್ ಈ ಥರದ್ದೊಂದು ಮಾಡೋಣ ಬೇಕು. ನಮ್ಮ ಮಗು ನನ್ನ ಮೇಕಪ್ಪು ಬ್ಯೂಟಿ ಪಾರ್ಲರನ್ನ ತುಂಬಾ ಕೆಟ್ಟದಾಗಿ ಹೇಳ್ತಿಲ್ಲ. ಒಬ್ಬ ಇಂಜಿನಿಯರ್ ಕ್ಲಾಸ್ ತರದ್ದೇ ಯೋಚನೆ ಮಾಡಬೇಕು. ಹೌದು, ಮಾಸ್ಟರ್ಸ್ ಮಾಡ್ಬೋದು, ಟೀಚಿಂಗ್ ಮಾಡ್ಬೋದು, ಕೋಚಿಂಗ್ ಮಾಡ್ಬೋದು, ಗೈಡಿಂಗ್ ಮಾಡ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್, ಅದೇ ಒಂದು ಸಮಯವನ್ನ ಒಂದು ಹಾಕೊಳ್ತಕ್ಕಂಥದ್ದು ಮಾಡ್ಬೋದು, ಸಣ್ಣದಾಗಿ ಗದರಿದೆ. ಸೊ ಅದರಿಂದ ನಿಮ್ಮ ಸುತ್ತಮುತ್ತಲು ಯಾರಿದ್ದಾರೆ, ಎಲ್ಲಿದ್ರೆ ನಾನು ಚಂದ, ಯಾರ ಜೊತೆಲಿದ್ರೆ ಚಂದ, ಬರೀ ಏನೋ ಒಂದು ಒಗ್ಗರಣೆ ಹಾಕುವಂಥದ್ದು, ಇನ್ನೊಂದು ಏನೋ ಈ ಕುಡುಕರ ಗೆಳೆಯರು, ಜೂಜಾಟದ ಗೆಳೆಯರು, ಬೆಟ್ಟಿಂಗ್ ಗೆಳೆಯರು, ದಿಢೀರ್ ಶ್ರೀಮಂತಿಗೆ ಬಯಸ್ತಕ್ಕಂಥ ಒಂದು ವ್ಯಕ್ತಿಗಳು, ಬಂಧುಗಳು, ಆತ್ಮೀಯರು, ಸ್ನೇಹಿತರು, ಇಂಥವರು ನಿಮ್ಮನ್ನ ಸುಳಿಯೊಳಗಡೆ ಎಳ್ಕೊಂಡು ಹೋಗ್ಬಿಡ್ತಾರೆ. ಯಾಕಂದ್ರೆ ಕಲಿಯುಗಕ್ಕೆ ಪುರುಷ ಸಾಕ್ಷಾತ್ ರಾಹು. ನೆನ್ಪಿಟ್ಕೊಳ್ಳಿ, ನಾವೆಲ್ಲರೂ ರಾಹುವಿನ ಮಾಯೆಯಲ್ಲಿ ಸಿಕ್ಕಾಕೋಬಿಟ್ಟಿದ್ದೇವೆ. ಸೊ ಈ ಈಸ್ ಅ ದಿಗ್ಬಲ, ಈ ಈಸ್ ನಾಟ್ ಗೋಯಿಂಗ್ ಟು ಲಿವ್. ಅದು ರಾಮಾವತಾರ ಅಲ್ಲ. ಹೋಗಿ ಹನುಮ ದಂಡಯಾತ್ರೆ ಹೋದ ಹಾಗೆ, ದಂಡಯಾತ್ರೆ ಹೇಳ್ದೆ ಬರೋದು ದಂಡಯಾತ್ರೆ, ತಟ್ಕೊಳ್ಳೋ ನೀನು ಅಂತ. ಅದರಿಂದ ಜಾಗೃತಿ. ನಿಮ್ ಸುತ್ತಮುತ್ತ ಬರೀ ಪ್ರಾಬ್ಲಮ್ಸ್ ಹೇಳೋ ವ್ಯಕ್ತಿಗಳ ಜೊತೆಲಿ ಇರಬೇಡಿ, ಬರೀ ನೆಗೆಟಿವ್ಸ್ ಹೇಳೋ ವ್ಯಕ್ತಿಗಳ ಜೊತೆಲಿ ಇರಬೇಡಿ. ನಿಮ್ಮಲ್ಲಿ ಇರತಕ್ಕಂಥ ಚೈತನ್ಯ ಶಕ್ತಿಯನ್ನ ಪ್ರಚೋದಿಸ್ತಕ್ಕಂಥ ವ್ಯಕ್ತಿಗಳ ಜೊತೆಲಿ ಇದ್ದು ನೋಡಿ. ಆಲ್ವೇಸ್ ಸಾರ್ ನಿಮ್ಗೆ ಜಾಗ ಸಿಗ್ಲಿಲ್ವಾ, ಸಾರ್ ನಿಮ್ಗೆ ಪೊಸಿಷನ್ ಸಿಗ್ಲಿಲ್ವಾ. ಒಬ್ಬ ಮೂರ್ಖ ಅವನೇನ್ ಹೇಳೋದು, ನನ್ನ ಕೆಲಸ ನಾನು ಮಾಡಿದ್ರೆ ಎಲ್ಲಿದ್ರು ಹುಡ್ಕೊಂಡು ಬರುತ್ತೆ. ಎಲ್ಲಿದ್ದರೂ ಹುಡುಕಿಕೊಂಡು ಬರುತ್ತೆ. ಯಾರೋ 4 ಜನ ಪುಂಗಿ ಊದ್ತಕ್ಕಂಥ ವ್ಯಕ್ತಿಗಳ ಜೊತೆಲಿ ನಾವು ಸೇರ್ಕೊಬಿಟ್ಟು ಜೈಕಾರ ಇನ್ನೊಂದು ಇವತ್ತೇನಾದ್ರೂ ನನ್ನ ಆ 4 ಜನರ ಜೊತೆಲಿ ಇದ್ದಿದ್ರೆ ನಾನು ಏನಾಗ್ತಿದ್ದೀನೋ ನನಗೆ ಗೊತ್ತಿಲ್ಲ. ಆದ್ರೆ ನಿಮ್ಮ ಮುಂದ್ಗಡೆ ಈ ತರ ಇರ್ತಿರ್ಲಿಲ್ಲ. ಇಷ್ಟು ದೊಡ್ಡ ಸ್ಥಾಯಿ ನಮಗೆ ಗೊತ್ತಿಲ್ಲ. ನನ್ನ ಊರಿನಲ್ಲಿ 2 ದಿನ ಇದ್ರೆ ಹೆಚ್ಚು, ಮ್ಯಾಕ್ಸಿಮಮ್ 3 ದಿನ ವಾರಾಂತ್ಯದಲ್ಲಷ್ಟೇ. ದೇಶ ವಿದೇಶ ರಾಜ್ಯ ಬೇರೆ ಬೇರೆ ಕಡೆ ನನ್ನ ಸ್ಟಾಫ್ಗೆ ಗೊತ್ತಿಲ್ಲ ನಾನು ಎಲ್ಲೋಗಿರ್ತಾನೆ ಅಂತ, ಯಾವ ಊರಲ್ಲಿ ಇರ್ತಾನೆ ಅಂತಕ್ಕಂಥದ್ದು. ಆ ಮಟ್ಟಕ್ಕೆ ಪ್ರಯಾಣ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಶಕ್ತಿ. ಅಂಥ ಒಂದು ದೊಡ್ಡ ಮೇಧಾವಿಗಳಿಗೆ ಅವರ ರಂಗದಲ್ಲಿ ದೇವರುಗಳು ಅಂತ ಹೇಳ್ತಾನೆ. ಅಂಥ ದೇವರು ನನ್ನಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ನಾನು ಅನ್ಕೋತೇನೆ. ನನ್ನಿಂದ ಗೈಡೆನ್ಸ್ ಕೇಳುವಷ್ಟರ ಮಟ್ಟಕ್ಕೆ. ಕभी कभी बोलते रहते हैं हम गली पे नहीं हम दिल्ली पे नहीं, उसको पार कर चुके हैं. ತಾಯಿ ಜ್ಞಾನ ಪ್ರಸನ್ನಾಂಬಿಕಾ. ತುಂಬ ವಿಶೇಷವಾಗಿ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಅಷ್ಟೇ ಜ್ಞಾನ ಪ್ರಸನ್ನಾಂಬಿಕಾ. ಇಂಥದ್ದು ಕೆಲವೊಂದು ಕ್ಷೇತ್ರಗಳಿದೆ, ಅದನ್ನ ಹಾಗೆಯೇ ಮನಸ್ಸಿನಲ್ಲಿ ಇಟ್ಕೊಬಿಟ್ಟಿದ್ರೆ ಆಕೆ ಕೊಟ್ಟಿರೋ ಜ್ಞಾನ, ಆಕೆ ಕರ್ಕೊಂಡು ಹೋಗಿರೋದು, ಆ ಸ್ಥಾಯಿ ಕೊಟ್ಟಿರೋದು. ನೀವು ನಿಂತ್ಕೊಂಡು ನೋಡಿ ಮಕ್ಕಳೇ, ನಿಮ್ಮ ಜೊತೆಲಿ ಯಾರಿದ್ದಾರೆ, ಇವರಿಂದ ನನಗೇನು ಕೋಟಿ ಬರುತ್ತೆ, ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಇವ್ರ ಜೊತೆ ನಾನು ಕುಳಿತುಕೊಂಡು ಮಾತಾಡ್ತೇನೆ, ನನಗೆ ₹1,00,000 ಆದ್ರೂ ಬರುತ್ತಾ? ಇವ್ರ ಜೊತೆ ಸಹವಾಸ ಮಾಡೋದನ್ನ 1,00,000 ಕಳ್ಕೋತೀನ, 1,00,000 ಪಡಿತೀನ? 1,00,000ಕ್ಕೆ ಸೇರುತ್ತೇನಾ? ಏನೋ ಒಂದು ಜಾಲಿಗೆ ಹೋಗ್ತಿದ್ದೀರಿ, ಇರ್ಲಿ, ಯಾವಾಗ್ಲೂ ಜಾಲಿ ಕರೆಯುವಂಥವನ್ನ ಕುತ್ಕೊಂಡು ಯೋಚನೆ ಮಾಡಿ. ಇವನ್ ಜೊತೆಲಿ ಹೋದ್ರೆ ನನ್ನ ಲಕ್ಷ್ಯವೇನು, ನನ್ನ ಗುರಿ ಏನು? ಇದು ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲರಿಗೂ ನಾನು ಕೇಳೋ ಪ್ರಶ್ನೆ. ಇಷ್ಟೇನಾ ನಿಮ್ ಬದುಕು? ಬರೀ ರೀಲ್ಸು, ಇನ್ನೊಂದು ಇಷ್ಟೇನಾ? ಬೇರೆ ಇನ್ನೇನಕ್ಕೂ ನಿಮ್ಮನ್ನ ಭಗವಂತ ಕಳಿಸಿಲ್ವಾ? ತಿನ್ನು, ಆಡು, ಖುಷಿ, ಇಂಥ 4 ಜನ ಮೂರ್ಖರ ಜೊತೆಲಿ ಕೂತ್ಕೊಂಡು ಸುತ್ಕೊಂಡು ವೀಕೆಂಡ್ ಪಾರ್ಟಿ, ಅದು ಇದು ಪ್ರಕ್ಷುಬ್ಧ ಆಗಿ ಬೇರೆ ಬೇರೆ ರೀತಿಯ ಆಕರ್ಷಣೆಗಳಿಗೆ ಒಳಗಾಗಿ ಮನುಷ್ಯ ಮೌನ ವಹಿಸಿದಷ್ಟು ತನ್ನ ಯೋಗ್ಯತೆ ಅರ್ಥ ಮಾಡ್ಕೋತಾನೆ. ತನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮಕ್ಕಳು. ಇವರಿಂದ ಹೌದು, ಕೆಲವೊಂದು ಸಮಯ ನಮ್ಮ ಜೊತೆನಲ್ಲಿ ಈ ಥರದಿರುತ್ತೆ, ಇಂಥ ಕೆಲಸ, ಇಂಥ ಕಾರ್ಯ ನಾನು ಮಾಡೋದ್ರಿಂದ ನನಗೆ ಹೆಸರು ಬರುತ್ತಾ, ಕೀರ್ತಿ ಬರುತ್ತಾ, ಪ್ರತಿಷ್ಠೆ ಬರುತ್ತಾ, ಗೌರವ ಬರುತ್ತಾ, ಏನು ಸಿಗುತ್ತೆ ಅನ್ನತಕ್ಕಂಥದ್ದು ಪ್ರತಿ ನಿಮಿಷ ಪ್ರಚೋದನೆ ಮಾಡ್ಕೊಳ್ತಕ್ಕಂಥದ್ದು ನೋಡಿ. ಯಾರೋ ಬರ್ತಾನೆ, ಅದಕ್ಕೆ ನಿತ್ಯ ಪ್ರಾರ್ಥನಾ. ಆ ಯಾರೋ ಬರುವುದನ್ನ ಒಂದು ಕೊಡ್ಲಿಲ್ ಬೀಳೋ ಏಟು ಉಗುರಲ್ಲಿ ಹೊರಟು ಹೋಗುತ್ತದೆ, ಇಲ್ಲ ಸಿಕ್ಕಾಕೋಗುತ್ತೆ. ಉಗುರಲ್ಲಿ ಹೋಗೋದು ಕೊಡ್ಲಿ ತರಬೇಕಾಗ್ಬಿಡುತ್ತೆ. ಆಮೇಲೆ
ನೀವು ಮಾಡ್ಕೊಳ್ಳೋ ಸಮಸ್ಯೆ, ನೀವು 4 ಜನ ಯಾರೋ ಸುಮ್ಮನೆ ಕುಳಿತುಕೊಳ್ತಕ್ಕಂಥ, ಸುಮ್ಮನೆ ಬೆಳಿಗ್ಗೆ ಎದ್ದಿದ್ದು ಫೋನುಗಳು, ಏನು ಪ್ರಯೋಜನ ಇಲ್ಲ, ಎಂಥದ್ದಿಲ್ಲ. ಅದೇ ಮಾತು, ಅದೇ ತಿಂಡಿ, ಅದೇ ಊಟ, ಅದೇ ಮಲಗು, ಅದು ಬಿಟ್ಟು ಇನ್ನೇನೂ ಇಲ್ಲ. ಆ ಮೂರ್ಖರ ಜೊತೆಲಿ ನಿಂತ್ಕೊಂಡು ಎಂಥದ್ದಿಲ್ಲ. ಒಬ್ಬ ನನ್ನ ಆತ್ಮೀಯ ಸ್ನೇಹಿತ ಅಂಗಡಿ ಇಟ್ಕೊಂಡಿದ್ದಾನೆ ಮಕ್ಕಳೇ, ಈಗ ಅಂಗಡಿ ಇಟ್ಕೊಂಡಿದ್ದಾನೆ. ದಿನಕ್ಕೆ 3,000 ರೂಪಾಯಿ ವ್ಯಾಪಾರ ಆಗುತ್ತೆ ಗುರುಜಿ ಅಂತಾನೆ. ಒಂದು 300ರಿಂದ 500 ರೂಪಾಯಿ ಬರುತ್ತೆ. ಹೇಗಾದ್ರೂ ಸರಿ 5,000 ರೂಪಾಯಿ ವ್ಯಾಪಾರ ಮಾಡ್ಬೇಕು, ಚಿಲ್ಲರೆ ಅಂಗಡಿ. ಈಗ ಏನೋ ಇದು ವಾಸ, ನಿವಾಸ, ಇದು ಏನೋ ಇದು ಒಳಗಡೆ ನೋವು. ಯಾವಾಗ ಓಡಬೇಕಿತ್ತು ಓಡೋದ ಸಮಯದಲ್ಲಿ ಮೈಯೆಲ್ಲ ಕಾಯಿಲೆ ಇಟ್ಕೊಂಡು ಕುತ್ಕೊಂಡು ಟೆನ್ಷನ್ ತಗೊಂಡು ಬೆಳಗಿನ 30 ಕಿಲೋಮೀಟರ್ಗೂ ಮತ್ತೆ ಸಂಜೆ ಎದ್ದು ಬಿದ್ದು 30 ಕಿಲೋಮೀಟರ್ ಬಾ, ಮತ್ತೆ ಅಂಗಡಿನಲ್ಲಿ ರಾತ್ರಿ 11 ಗಂಟೆವರೆಗೆ ಕೂತ್ಕೋ, ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಬಿಟ್ಟು ಕೂತ್ಕೋ, ಮತ್ತೆ 8 ಗಂಟೆಗೆ ಓಡು ಡ್ಯೂಟಿಗೆ, 7ವರೆಗೂ ಓಡು ಗಾಡಿ ತಗೊಂಡು. ಸಂಡೇ ಎಲ್ಲೂ ಹೋಗಲ್ಲ. 300ರಿಂದ 500 ರೂಪಾಯಿ. ಅವತ್ತೇ ಹೇಳಿದ್ದೆ, ಅವತ್ತು ಈ ಸಿಹಿ ಕಹಿಯಾಗಿ ಕಂಡು ಬಿಡುತ್ತೆ. ಇದು ಸಮಸ್ಯೆ. ಪ್ಲೀಸ್ ಲಿಟ್ಲ್ ಬಿಟ್ ನಿಮ್ಮನ್ನು ರಿಸ್ಕ್ ತಗೊಳ್ಳಿ ಅಂತ ಹೇಳ್ತಿಲ್ಲ. ನಿಮ್ಮ ಸಹವಾಸ ಯಾವುದು, ನಿಮ್ಮ ಸಹವಾಸ ಯಾರ ಜೊತೆಲಿದ್ದೀರಿ ಅನ್ನತಕ್ಕಂಥದನ್ನ ಯೋಚನೆ ಮಾಡಿ ಹೆಜ್ಜೆ ಇಡಿ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಈ ವಾರದ ವಿಶೇಷವಾಗಿ ಈ ಪಂಚಾಂಗ ಫಲ ವಾರ ಭವಿಷ್ಯಕ್ಕೆ ಬಂದ್ಬಿಡೋಣ. ಸಣ್ಣ ಎಳೆದಾಟ ಉಂಟು ಮಕ್ಕಳೇ. ಅಗೇನ್ ಐ ಆಮ್ ಸೇಯಿಂಗ್, ಸೂರ್ಯನಿಗೆ ಕೇತು ಸಂಬಂಧ, ಸರ್ಪ ಕಚ್ಚುವ ಹಾಗೆ. ಬುಧ ಸೂರ್ಯ ಕೇತು ಬುದ್ಧಿಗೆ ಸರ್ಪ ಕಚ್ಚುವ ಹಾಗೆ. ಗುರು ಬೇರೆ ಸರ್ಪ ನಕ್ಷತ್ರದಲ್ಲಿ 12ನೇ ಮನೆಯಲ್ಲಿ ಮಲಗಿದೆ. ಅದೊಂದು ಎಳೆದಾಟ, ಅದರ ಬಗ್ಗೆ ಕೂಡ ಹೇಳ್ತೇನೆ. ಸೊ ಅದರ ಹಿಂದ್ಗಡೆ ಕುಜ, ಅವನು ಕೂಡ ರಾಹು ನಕ್ಷತ್ರ. ಅಲ್ಲಿ ನೋಡಿ, ಕುಜ ರಾಹು ನಕ್ಷತ್ರ, ಅವನ ಮುಂದ್ಗಡೆ ಗುರು ಸರ್ಪ ನಕ್ಷತ್ರ, ಲಗ್ನ ಸರ್ಪ ಲಗ್ನ, ಬುಧ ಸರ್ಪ ನಕ್ಷತ್ರ, ಕೇತು ಸರ್ಪ ನಕ್ಷತ್ರ, ಸೂರ್ಯ ಸರ್ಪ ನಕ್ಷತ್ರ, ರಾಹು ಕುಜನ ನಕ್ಷತ್ರ, ಅದು ಸರ್ಪ ನಕ್ಷತ್ರ, ಅಗ್ನಿ ನಕ್ಷತ್ರ. ಚಂದ್ರ ಕೂಡ ವಿಶೇಷವಾಗಿ ಇವತ್ತು ಸರ್ಪ ನಕ್ಷತ್ರ. 100% ಹೇಳ್ತಾನೆ, ಬಿರುಗಾಳಿ ಒಂದು ಅಪ್ಪಳಿಸಲಿದೆ. ಒಂದು ರೀತಿ ಸುನಾಮಿ ಥರ, ಫ್ಲಡ್ ಥರ, ಈ ಒಂದು ಸೈಕ್ಲೋನ್ ಥರ, ಯಾವುದೋ ಒಂದು ಮಾನಸಿಕ ವ್ಯಾಧಿಗಳು, ಯಾವುದೋ ಒಂದು ವೈರಲ್ ಇನ್ಫೆಕ್ಷನ್ಗಳು, ಮಾನಸಿಕ ಭ್ರಾಂತಿಗಳು, ಅಲ್ಲಲ್ಲಿ ಅವಘಡಗಳು, ಅಪಘಾತ ಭೀತಿಗಳು, ದೊರೆಮಟ್ಟದ ವ್ಯಕ್ತಿಗಳಿಗೆ ಅವಮಾನಗಳು, ನೋವುಗಳು, ದೊರೆಮಟ್ಟದ ವ್ಯಕ್ತಿಗಳ ಅಸ್ತಂಗತ. ಇತ್ತೀಚೆಗೆ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಒಬ್ಬ ದೊರೆಮಟ್ಟದ ವ್ಯಕ್ತಿ ತೀರ್ಕೊಂಡಿದ್ದಾರೆ. ತುಂಬ ಸಹೃದಯಿ, ತುಂಬ ಒಂದು ಆಡಳಿತಾತ್ಮಕವಾಗಿ ಬದಲಾವಣೆಗಳನ್ನು ತಂದುಕೊಟ್ಟಿರ್ತಕ್ಕಂಥವರು. ಕುಟುಂಬದವರಿಗೆ ಭಗವಂತ ಶಕ್ತಿ ಕೊಡಲಿ, ಅವರ ಅಗಲಿಕೆಯ ಶಕ್ತಿಯನ್ನು ಕೊಡಲಿ ಅನ್ನತಕ್ಕಂಥದ್ದು ಹೇಳ್ತಾ,
ಎಚ್ಚರಿಕೆ ಮಕ್ಕಳೇ. ಅಗೇನ್ ಐ ಆಮ್ ಸೇಯಿಂಗ್, ಪ್ರೊವೋಕ್ ಮಾಡ್ತಕ್ಕಂಥದ್ದಾಗುತ್ತೆ. ಮೊನ್ನೆ ನೋಡಿ ಎಲ್ಲೋ ಜಮ್ಮು ಕಾಶ್ಮೀರ್ಗೆ ಒಂದು ಟ್ರಿಪ್ ಹೋಗ್ತಾರೆ, ಅಲ್ಲೊಂದು ಮಿಲಿಟ್ರಿ ಪ್ರೋಟೋಕಾಲ್ ಕಾಶ್ಮೀರಲ್ಲಿ 5 ಅವರಿಂದ ಕಾಯ್ತಿದ್ದೀವಿ, ನೀವು ಯಾಕೆ ಜಾಗ ಬಿಡ್ತಿಲ್ಲ, ನಮ್ಮನ್ನ ಬಿಡ್ಬೇಕು ನೋಡ್ಬೇಕು. ಪ್ರೋಟೋಕಾಲ್ ಇಸ್ ಎ ಪ್ರೋಟೋಕಾಲ್, ಬೆಟರ್ ಡೋಂಟ್ ಗೋ ದೇರ್. ನಾವು ಅದಕ್ಕೆ ಅಂತ ಜಾಗಕ್ಕೆ ಹೋಗೋದಿಲ್ಲ. ತುಂಬಾ ಗಡಿಬಿಡಿ ಇರೋ ಜಾಗ, ತುಂಬಾ ರಶ್ ಇರೋ ಜಾಗ. ಶಿವ ಅಲ್ಲಿಲ್ವಾ, ಇಲ್ಲಿಲ್ವಾ, ಇಷ್ಟೇ. ಆ ಹೋಟ್ಲಿಗೆ ಹೋಗಿ ತಿಂದ್ರೇನೆ, ಆ ಜಾಗಕ್ಕೆ ಹೋಗ್ಬಿಟ್ರೇನೆ ಅಯ್ಯೋ ರಾಮಚಂದ್ರ. ಈ ಒಂದು ತಲೆಗೆ ನೆತ್ತಿಗೆ ಹತ್ಬಿಟ್ಟಿದ ಹಾಗೆ. ನಾನು ಯಾರು ಗೊತ್ತಾ, ನಾನೇನು ಗೊತ್ತಾ, ಸಂಸತ್ತಿನವರೆಗೂ ಕರ್ಕೊಂಡು ಹೋಗ್ತೀನಿ, ನಿಮ್ಮನ್ನ ನಿಲ್ಲಿಸ್ತೀನಿ ಮಿಲಿಟರಿ ಅಧಿಕಾರಿಯನ್ನು. ಅವ್ರವ್ರು ಪ್ರೋಟೋಕಾಲ್ ಮಾಡ್ತಿದ್ದಾರೆ, ಚೆಕ್ ಮಾಡಲೇಬೇಕು. ಆ ಪಾರ್ಟಿ ಜನ ತುಂಬ ಹೋದ್ರೆ ಗಾಡಿ ಚೆಕ್ ಮಾಡೋದ್ರಿಂದ ಹಿಡಿದು, ಬಾಡಿ ಚೆಕ್ ಮಾಡೋದ್ರಿಂದ ಹಿಡಿದು, ಏನಾದ್ರೂ ಅನಾಹುತ ಆಯ್ತು ಒಂದು ಸೂಕ್ಷ್ಮ ಪ್ರದೇಶ ಅಂತ ಜಾಗಗಳಿಗೆ ಹೋಗೋದೇ ಆಪತ್ತು. ಒಬ್ಬ ಜನಸಾಮಾನ್ಯ ಆಗಿಲ್ವಾ? ಪಲ್ಗಾಮು, ಲೊಟ್ಟು, ಲೊಸ್ಕು ಅನ್ನತಕ್ಕಂಥದ್ದು ನೋಡಿ, ಇಂಥದ್ದೇ ಒಂದು ಭ್ರಾಂತಿಗಳನ್ನ ಜನಗಳ ನಡುವೆ ಒಂದು ಉದ್ವಿಗ್ನತೆಯನ್ನ ಸೃಷ್ಟಿ ಮಾಡತಕ್ಕಂಥ ಒಂದು ಪ್ರಸಂಗಗಳು ಆಗ್ತವೆ. ತಮಿಳ್ನಾಡಲ್ಲೂ ಹಾಗೆ, ಅಲ್ಲೇನೋ ಗಲಾಟೆ ಮಾಡ್ತೀರ, ಹುಡುಗ ಬರ್ತಾನೆ, ಅಲ್ಲೊಂದು ನಡೀತವೆ ವಾದ ವಿವಾದ, ಹಿಂಗೆ ತಳ್ಳಾಟ, ಅವನು ಹಿಂಗಂದ ಇವನು ಹಿಂಗಂದ, ಪೊಲೀಸವರು ತಗೊಂಡು ಹೊಡೆದ್ರು, ಮಾಡಿದ್ರು, ಇನ್ನೊಂದು ಮಾಡಿದ್ರು ಅಂತ. ಇಲ್ಲಿ ನಮ್ಮ ಟೋಲ್, ನೈಸ್ ಟೋಲ್ ಹತ್ರ ನೋಡಿ, ಅಲ್ಲೂ ಹೋಗಿ ಜನ ಬಂದು ಹೆಂಗ್ರಿ ಟೋಲ್ ತಗೋತೀರಂತ, ಟೋಲ್ ತಗೋಬಾರ್ದು ಅಂತ ಹೈಕೋರ್ಟ್ ಜಡ್ಜ್ಮೆಂಟೇ ಕೊಟ್ಟಿಲ್ಲ. ಅವರು ನಡೆಸ್ತಿರೋ ಕಾರ್ಯಕ್ಷೇತ್ರದಲ್ಲಿ ಒಂದು ಲೋಪವಿದೆ, ದೋಷವಿದೆ, ಸರ್ಕಾರ ಏನಾದ್ರು ಆಕ್ಷನ್ ತಗೊಳ್ಳಿ ಅಂತ ಹೇಳಿದೆ. ಸರ್ಕಾರ ಮಾಡ್ಬೇಕಷ್ಟೆ, ಇಮಿಡಿಯೇಟ್ ಆಗಿ ಅದಕ್ಕೊಂದು ಚೇಂಜಸ್ಸು, ಪ್ರೋಟೋಕಾಲ್. ಅಷ್ಟು ಸುಲಭ ಅಲ್ಲ ಅದು. 30 ವರ್ಷದಿಂದ ಗೆದ್ಕೊಂಡು ಬರ್ತಿರೋ ಕೇಣಿ ಸಾಹೇಬ, ನೆನ್ಪಿಟ್ಕೊಳ್ಳಿ. ಅವ್ರ ಹಿಂದ್ಗಡೆ ಎಂತೆಂಥವ್ರಿದಾರೋ ಏನಿದಾರೋ ಇದೆಲ್ಲ ನಿಮಗೆ ಗೊತ್ತಿಲ್ಲ. ಅವ್ರು ಹರಿದು ಕುಡಿದು ಬಿಟ್ಟಿದ್ದಾರೆ. ಅಷ್ಟು ಏನು ಕಡಿಮೆ ಅಂದರು, ಒಂದು ದಿನಕ್ಕೆ 1 ಲಕ್ಷ ಗಾಡಿಗಳ ಮೂವ್ಮೆಂಟ್ ಅಂತ ಹೇಳಿದ್ರೆ 1 ಲಕ್ಷ. ಆ್ಯಂಡ್ ಆವ್ರೇಜ್ಲಿ ಸ್ವಾಮಿಗಳೇ, ಆವ್ರೇಜ್ಲಿ 200 ರೂಪಾಯಿ ಅಂತ ಇಟ್ಕೊಂಡ್ರು, 150 ರೂಪಾಯಿ ಅಂತ ಇಟ್ಟುಕೊಂಡರು. ಲೆಕ್ಕ ಹಾಕಿಕೊಳ್ಳಿ, 1.5 ಕೋಟಿಯಿಂದ 2 ಕೋಟಿ ಕಲೆಕ್ಷನ್ನು ಲೀಸ್ಟ್ ಎಂದರು. ತಿಂಗಳಿಗೆ 60 ಕೋಟಿ ಅಂದರೆ 720 ಕೋಟಿ, ವರ್ಷಕ್ಕೆ 720 ಕೋಟಿ. ಎಂತೆಂಥ ಅಡ್ವೊಕೇಟ್ಗಳು, ಲಾಯರ್ಗಳನ್ನ ಇಟ್ಕೋಬೋದು ಗೊತ್ತಾ? ನಮ್ಮ ಕೈಯಲ್ಲಿ ನೆನೆಸ್ಕೊಳ್ಳಿಕ್ಕೆ ಆಗುತ್ತಾ? ವರ್ಷಕ್ಕೆ 720 ಕೋಟಿ. ನಾನು ತುಂಬ ಕಮ್ಮಿ ಹೇಳ್ತಿರೋದು. ಲೀಸ್ಟ್ ಅಂದರೂ 1,500 ಕೋಟಿ ಅವ್ರಿಗೆ ಆದಾಯ ಇದೆ. 25-30 ವರ್ಷದಿಂದ ಅವ್ರು ಎಷ್ಟು ತೊಗೊಂಡಿರ್ಬೋದು. ಆವತ್ತಿಗೂ ಇವತ್ತಿಗೂ ಡಿಪ್ರಿಸಿಯೇಷನ್ ತೊಗೊಂಡ್ರೆ ಅಷ್ಟೇ ವ್ಯಾಲ್ಯೂ ಅದು ಬರೋದು. ಇನ್ನು ಎಷ್ಟು ಜಾಗ ಇದೆ, ಇನ್ನೊಂದಿದೆ, ಅದಿದೆ ಅನ್ನತಕ್ಕಂಥದ್ದು ಯೋಚನೆ ಮಾಡಿ ನೋಡಿ. ಅಲ್ಲಿ ಹೋಗಿ ನಿಂತು ಗಲಾಟೆ ಮಾಡಿ ಜನಸಾಮಾನ್ಯರು, ನಮಗೆ ಕಾನೂನು ಬಗ್ಗೆ ಗೊತ್ತಿಲ್ಲ, ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಇದನ್ನು ಉದ್ವಿಗ್ನತೆ, ಇನ್ನೊಂದು ಈ ಥರದ್ದು. ಬೇಗ ಇನ್ನೊಬ್ಬ ಹೇಳ್ತಾನೆ, ಒಂದು ಕಲ್ಲಿಡಕ್ಕೆ ಬಿಡಲ್ಲ ಮೇಕೆದಾಟುನಲ್ಲಿ ಅಂತಾನೆ. ನೋಡಿ, ದೊರೆ ಮಟ್ಟದ ವ್ಯಕ್ತಿಗಳೇ ಈ ರೀತಿ ನಿಮ್ಮಲ್ಲಿ ಉದ್ವಿಗ್ನತೆ ಉಂಟು ಮಾಡತಕ್ಕಂಥ ಪ್ರಸಂಗಗಳು ಆಗುತ್ತವೆ. ಸರ್ಪಗಳು ಈ ರೀತಿ ಕುಳಿತು ಬಿಟ್ಟಿದ್ದೆ. ಕರ್ಮಾಧಿಪತಿಯು ವಕ್ರ, ನಾವು ಕೂಡ ಡೈವು, ಜನ ಮರಳೋ ಜಾತ್ರೆ ಮರಳೋ, ಇಂಥ ವಿಚಾರಗಳಿಗೆ ನಾವು ಬೇಗ ಅಟ್ರಾಕ್ಷನ್ ಆಗ್ತೀವಿ. ಸರ್ಪ ಅಂತ ಎಳಿತಿದೆ, ನೆನಪಿಟ್ಟುಕೊಳ್ಳಿ. ಎವ್ರಿಥಿಂಗ್ ಇಸ್ ಸೊ ಡೋಂಟ್ ಗೆಟ್ ಇನ್ ಟು ಕನ್ಕ್ಲೂಷನ್ಸ್. ದಯಮಾಡಿ ಹೇಳ್ತಾನೆ, ನಿಮಗೆ ನೀವೇ ನ್ಯಾಯಾಧೀಶರಾಗಬೇಡಿ, ನಿಮಗೆ ನೀವೇ ದೊಡ್ಡವರಾಗ್ಲಿಕ್ಕೆ ಹೋಗಬೇಡಿ. ಇನ್ನು ಒಬ್ಬ PM ಕೇಳಿದು ಇಷ್ಟು ದುಡ್ಡಿದೆ, ಹಿಂಗಾಗಿದೆ, ಹಂಗಾಗಿದೆ ಅಂತ ತಗೋ, ಬಳಸಿಲ್ವಲ್ಲ ಸ್ವಾಮಿ, ಹಾಗೆ ಇಟ್ಟಿದ್ದಾರೆ. ಗೊತ್ತಿಲ್ಲ, ಕೇಳೋದು ಸರಿ, ತಪ್ಪಲ್ಲ, ಆದರೆ ಅದನ್ನು ದುರುಪಯೋಗ ಮಾಡ್ಕೊಂಡಿಲ್ವಲ್ಲ, ಹಾಗೆ ಇದೆಯಲ್ಲ. ಅದಕ್ಕೊಂದಿಷ್ಟು ಬಡ್ಡಿ, ಅದು ಇದು, ಯಾರಿಂದ ಬಂತು, ಏನು ಬಂತು, ಎಷ್ಟು ಬಂತು, ಹೇಗೆ ಬಂತು, ಎತ್ತು ಬಂತು, ಪೂರ್ತಿ ಅದನ್ನು ತಗೊಬಂದು ಜನಗಳಲ್ಲಿ ಈ ಥರದ್ದು ಬೇಡದ ವಿಚಾರಗಳು. ನಮಗೇನಾಗಬೇಕು ಅದನ್ನು ನೋಡೋಣ. ಇನ್ನೊಂದಷ್ಟು 10 ಮೆಡಿಕಲ್ ಕಾಲೇಜ್ ಆಗಲಿ, ಇನ್ನೊಂದಷ್ಟು ಗೌರ್ಮೆಂಟ್ ಸ್ಕೂಲ್ಗಳ ಡೆವಲಪ್ಮೆಂಟ್ ಆಗಲಿ, ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಆಗಲಿ, ಲೈಬ್ರರಿ ವ್ಯವಸ್ಥೆ ಆಗಲಿ, ಅಲ್ಲೊಂದು ಲ್ಯಾಬ್ ವ್ಯವಸ್ಥೆ ಆಗಲಿ, ಆಟದ ಮೈದಾನಗಳ ವ್ಯವಸ್ಥೆ ಆಗಲಿ,
ಇಂಥದ್ದೆಲ್ಲ ಮಾಡತಕ್ಕಂಥದ್ದು ಮಕ್ಕಳಿಗೆ ಇತಿಹಾಸ ಪುರಾಣ ಅನ್ನತಕ್ಕಂಥದ್ದು ಒಂದು ಗ್ರೌಂಡಲ್ಲಿ ನಿತ್ಯ ಒಂದು ಪ್ರವಚನ, ಅಲ್ಲೊಂದು ದೊಡ್ಡ ದೊಡ್ಡ ಅನುಭವಸ್ಥ ಪ್ರೊಫೆಸರ್ಗಳನ್ನ ಕರ್ಕೊಂಡು ಇಂಥದ್ದನ್ನ ನಾವು ಪ್ರಚೋದನೆ ಮಾಡೋದು ಬಿಟ್ಬಿಟ್ಟು ಈ ಥರದ ಯಾವುದೋ ಒಂದು ಸರ್ಪ ವಿಚಾರಗಳು. ಅಲ್ಲಿ ನೋಡಿ ಆಲ್ರೆಡಿ ಅವನು ಆ 3 ಜನ ಎನ್ಕೌಂಟರ್ ಅನ್ನತಕ್ಕಂಥ ವಿಚಾರದಲ್ಲಿ ಮೂಗು ತೂರಿಸೋದೇನಕ್ಕೆ? ಅವ್ರು ತಮಿಳಿಯನ್ಸ್ ಅನ್ನೋ ಒಂದು ಕಾರಣಕ್ಕ. ಹಾಗಾದ್ರೆ ಕನ್ನಡದವ್ರಿಗೆ ಅಲ್ಲಿ ಏನೂ ಆಗೇ ಇಲ್ವಾ? ನಾವು ಕೂಡ ಇಲ್ಲಿಂದ ನಾವು ಅನೌನ್ಸ್ ಮಾಡಿಬಿಟ್ರೆ ಹಿಂಗೆ ಈ ರೀತಿಯ ಸರ್ಪಗಳು ದೊರೆಯೇ ತಲೆ ಕೆಟ್ಟು ಕೆಲವೊಂದು ನಡವಳಿಕೆಗಳು ಆಗತಕ್ಕಂಥದ್ದಾಗುತ್ತದೆ. ಇಂಥ ಪ್ರಸಂಗಗಳು ನಡೆಯುತ್ತವೆ. ಇದು ನಡೆಯುತ್ತೆ. ಇದೇ ಸಮಸ್ಯೆಗಳಿದ್ದಾವೆ. ಎಚ್ಚರಿಕೆ. ನಿಮ್ಮನ್ನು ಆಕರ್ಷಿತ ಮಾಡ್ತದೆ ಈ ಸರ್ಪವು. ವೆರಿ 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 ಕೇರ್ಫುಲ್. ಹೆಜ್ಜೆ ಹೆಜ್ಜೆಗೂ ಕೇರ್ಫುಲ್ ಇರಿ. ಅನ್ಲೆಸ್ ಸೂರ್ಯ ಕಮ್ಸ್ ಔಟ್ ಆಫ್ ದಿ ಕ್ಲಚಸ್ ಆಫ್ ಕೇತು. ಕನ್ಯಾ ರಾಶಿಗೆ ಬರೋವರೆಗೂ ಸ್ವಲ್ಪ ಎಚ್ಚರಿಕೆ. ಒಂದು ತಿಂಗಳವರೆಗೆ ಹೆಚ್ಚು ಕಡಿಮೆ, ಇನ್ನೂ ಒಂದು 25 ದಿನದವರೆಗೆ ಈ ಥರದ್ದು ಒಂದು ಉಲ್ಕಾಪಾತಗಳು, ಉಲ್ಕೆ ಅಂತ ಮಾತುಗಳು, ಬಾರ್ಡರ್ ಪ್ರದೇಶಗಳಲ್ಲಿ ಅಲ್ಲೊಂದು ಅನಾಹುತಗಳು ಕೂಡ ಸೂಚಿಸ್ತಿರತಕ್ಕಂಥದ್ದು. ದೊರೆಗೆ ಯಾವುದ್ಯಾವುದೋ ರೂಪದಲ್ಲಿ ತಲೆನೋವುಗಳು ಉಂಟಾಗತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ ಅಂತ ಹೇಳ್ತಾ ಮೇಷರಾಶಿ. ಕುಜ ವಿಶೇಷವಾಗಿ ರಾಹು ಸಾಲದಲ್ಲಿ ಕುಳಿತಿರೋದು ಅದೊಂದು ಪ್ರಬಲ ಬಲ. ನನ್ನಿಂದ ನಾನು ಎಸ್ಪೆಷಲಿ ಸ್ಪೋರ್ಟ್ಸ್ ಲೈನಲ್ಲಿರ್ತಕ್ಕಂಥವರಿಗೆ ಅದ್ಭುತವಾದಂಥ ಒಂದು ಬಲ, ಅದ್ಭುತ ಶಕ್ತಿ. ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್ನು, ಟ್ರಾನ್ಸ್ಪೋರ್ಟು, ವೆಹಿಕಲ್ಸು, ಈ ಮೀಡಿಯಾ, ಮಿಲಿಟರಿ, ಡಿಫೆನ್ಸು, ಪೊಲೀಸು, ಇಂತಹ ಒಂದು ವೃತ್ತಿ, ಉದ್ಯೋಗ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ವಿಪರೀತ ಪರಿಶ್ರಮವೇ. ಆತ್ಮಕಾರಕ ಸೂರ್ಯ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಸೂರ್ಯ ಕೇತು ಸಾರದಲ್ಲಿರೋದು ಒಳ್ಳೆ ಲಕ್ಷಣ ಅಲ್ಲ. ತಂದೆ ಮಟ್ಟದ ವ್ಯಕ್ತಿಗಳಿಗೆ ತೊಂದರೆ ಉಂಟು. ಸರ್ಕಾರಿ ಮಟ್ಟದ ಕೆಲಸ, ಲಂಚ, ಮೋಸ ಬಾಚ್ಕೊಂಡಿರೋರು ಸಿಗಾಕೊತಿರು ಹೋಗಿ. ಇನ್ನು ಮೇಲೆ ಲಂಚದ ಒಂದು ಅಪ್ಲಿಕೇಶನ್ ಈ ಜೆನ್ಸಿ ತರ್ತಾರೆ ನೋಡಿ, ಅದನ್ನ ಮಾಡಿ, ಅದನ್ನ ಒಂದು ಕ್ಯಾಪ್ಚರ್ ಮಾಡೋ ಅಂಥದ್ದು ಮಾಡಿ. ರೋಡು ಯಾರು ಮಾಡಿದಾರಂತೆ ಜೆನ್ಸಿ, ಒಂದು ಹಳ್ಳ, ಎಷ್ಟು ಹಳ್ಳ ಇದೆ, ಯಾರದು ಕಾಂಟ್ರಾಕ್ಟ್ರು, ಎಷ್ಟಕ್ಕೆ ಸ್ಯಾಂಕ್ಷನ್ ಆಗಿತ್ತು, ಇದೆಲ್ಲವನ್ನ ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಬೋದು, ನೋಡ್ಬೋದು ಅನ್ನತಕ್ಕಂಥದ್ದು. ಈ ಥರದೊಂದು ಟೆಕ್ನಾಲಜಿಯನ್ನು ಉಪಯೋಗಿಸ್ತಕ್ಕಂಥದ್ದು ನೋಡಿ. ಆಸ್ಟ್ರೇಲಿಯಾನಲ್ಲಿ ಡ್ರಂಕ್ ಅಂಡ್ ಡ್ರೈವ್ಗೆ ಒಂದು ಡೇವಿಡ್ ವಾರ್ನರು ಬಂದು ಇಲ್ಲೂ ಆಡಿದಾನಲ್ವಾ, ಅವನನ್ನ ಡ್ರಂಕ್ ಅಂಡ್ ಡ್ರೈವ್ನಲ್ಲಿ ಹಿಡಿದಿದ್ದಾರೆ. ಹಿಡಿದು ಬಿಟ್ಟು ಫೈನು, ಇನ್ನೊಂದು 1 ವರ್ಷದವರೆಗೂ ಏನಾದರೂ ಸಿಕ್ಕಾಕೊಂಡ್ರೆ ಅಂತ ಅವನ ಗಾಡಿನಲ್ಲಿ ಏನೋ ಒಂದು ಸ್ವಿಚ್ ಇಡ್ತಿದ್ದಾರಂತೆ. ಅಕಸ್ಮಾತ್ ಹೆವಿ ಡ್ರಂಕರ್ ಆಗಿರೋ ಗಾಡಿ ಲಾಕು, ಇಮ್ಮಿಡಿಯೇಟ್ ಪೊಲೀಸಿಗೆ ಸಿಗ್ನಲ್ ಗೊತ್ತಾಗುತ್ತೆ, ತದಕ್ತಾರೆ, ತಗೊಂಡೋಗಿ ಜೈಲಿಗೆ ಹಾಕುತ್ತೆ. ಆ ರೀತಿಯ ಟೆಕ್ನಾಲಜಿಯ ಒಂದು ರೆವಲ್ಯೂಷನ್ ಅನ್ನ ತಗೊಬನ್ನಿ ಜೆನ್ಸಿ. ಈ ಥರದ್ದು ಮಾಡ್ತಕ್ಕಂಥದ್ದು. ಸಿಗ್ನಲ್ ಜಂಪ್ ಆಗ್ತದೆ, ಅವನು ಹಿಂಗೆ ಕ್ಯಾಪ್ಚರ್ ಆಗಿ ಅವ್ನು ನೋಟಿಸ್ ಹೋಗಿ ಅವ್ನ ಗಾಡಿ ಸೀಸ್ ಆಗಬೇಕು. ನೆಕ್ಸ್ಟ್ ಸಿಗ್ನಲ್ ಇಲ್ಲಿ ಪೊಲೀಸಿಗೆ ಕೊಟ್ಬಿಡ್ಬೇಕು. ಹೆಲ್ಮೆಟ್ ಇಲ್ಲದೆ, ಮಿಡ್ ನೈಟು, ಟ್ರಿಪಲ್ ರೈಡಿಂಗು, ಈ ಥರದ್ದು ತುಂಬಾ ಇದೆ. ಭಾರತದಲ್ಲಿ ಆಕ್ಸಿಡೆಂಟ್ಗಳಿಂದ ಅದು ಎಷ್ಟು ಸಾವಿರ ಮಂದಿಯೋ, ಆಮೇಲೆ ಕಡಿಮೆ ಅಂದರು ಒಂದು ಎಷ್ಟೋ ಕಿಡ್ನ್ಯಾಪ್ ಕೇಸ್ಗಳು ನಡೀತಿದ್ದಾವೆ. ಅಂಥದಕ್ಕೆ ಒಂದು ಸಿಗ್ನಲ್ ಅನ್ನ ಸ್ಟ್ರಾಂಗ್ ಮಾಡತಕ್ಕಂಥ ಒಂದು ಟೆಕ್ನಾಲಜಿಯನ್ನ ಜನ್ಸಿ ತಗೊಂಡ್ಬರ್ಬೋದು. ಯು ಬ್ರಿಂಗ್ ದಟ್ ರೆವಲ್ಯೂಷನ್ಗೆ. ರಾಕೆಟ್ದೆಲ್ಲ ತಂದಿದ್ದೀರಿ, ಡ್ರೋನ್ದೆಲ್ಲ ತಂದಿದ್ದೀರಲ್ವಾ, ಸೊ ನೀವೇ ಒಂದು ಪ್ರೈವೇಟ್ ಸ್ಯಾಟಲೈಟ್ ತರ ಇಟ್ಟುಬಿಟ್ಟು ಎಲ್ಲೆಲ್ಲೂ ಜನ ಮೂವ್ಮೆಂಟ್ ಕ್ಯಾಪ್ಚರ್, ಅವನ್ನ ಸಿಗ್ನೇಚರ್, ಇನ್ನೊಂದು ಅಂತ ಡೇಟಾ ಸೆಂಟರು, ಟ್ರಾಫಿಕ್ ಸೆಂಟರು ಎಷ್ಟು ನಡೀತಿದೆ ಗೊತ್ತರ ಮಕ್ಕಳದ್ದು. ಪ್ರತಿ ರೈಲ್ವೆ ಸ್ಟೇಷನ್ ಮೇಲೆ ಕಣ್ಣಿಡೋ ಅಂಥದ್ದು ಮೂವ್ಮೆಂಟ್. ಆ ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ, ಸಮ್ ಮಿಸ್ಬಿಹೇವಿಂಗ್ ಪೀಪಲ್ ಅನಾಲಿಸಿಸ್ ಮಾಡೋದು. ಇದನ್ನೆಲ್ಲ ಎಷ್ಟು ಅದ್ಭುತ ಮಾಡ್ಬೋದು ಗೊತ್ತಾ. ಟ್ರಾಫಿಕ್ ಎಲ್ಲಿ ಜಾಸ್ತಿ ಇದೆ, ಸೊ ಅದನ್ನ ಹೆಂಗೆ ರಿಲೀಸ್ ಮಾಡೋದು, ಬೇರೆ ಆಲ್ಟರ್ನೇಟಿವ್ ರೂಟ್ಸ್ ಹೆಂಗೆ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಬೇರೆ ಹೀಗೆ ಯಾವ ರಂಗದಲ್ಲಿ ಜಾಸ್ತಿ, ಯಾವ ಸಮಯದಲ್ಲಿ ಜಾಸ್ತಿ, ಇದೆಲ್ಲ ತುಂಬಾ ಅದ್ಭುತ ಮಾಡ್ಬೋದು ನೀವು. ಅಂಥದಕ್ಕೆ ಅದ್ಭುತವಾದ ಸಮಯ. ಅಂತ ರಂಗದಲ್ಲಿರತಕ್ಕಂಥವರಿಗೆ ಬುಧ ಸರ್ಪ ನಕ್ಷತ್ರ, ಇಟ್ಸ್ ಲೈಕ್ ದಿಸ್ ಯು ಪೀಪಲ್ ವಿಲ್ ಕ್ರಿಯೇಟ್. ರಾಹು ಆ ಮಹಾಸರ್ಪ, ಕಾಳಿಂಗ ಸರ್ಪ,
ಕುಜನ ಸಾರದಲ್ಲಿದ್ದಾನೆ. ಮಹಾ ಸುದರ್ಶನದ ಒಂದು ರೀತಿಯ ಶಕ್ತಿಯಲ್ಲಿದ್ದಾನೆ. ಬಳಸ್ಕೊಳ್ಳಿ. ಇನ್ನು ವೃಷಭ ರಾಶಿ ವಿಶೇಷವಾಗಿ ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಶುಕ್ರ ನೀಚನಿದ್ದರೂ ಹಸ್ತ ನಕ್ಷತ್ರದಲ್ಲಿದ್ದು ಆ ಹಸ್ತ ನಕ್ಷತ್ರದ ಚಂದ್ರ ವಿಶೇಷವಾಗಿ ಕೇತು ನಕ್ಷತ್ರದಲ್ಲಿದ್ದಾನೆ. ಸೊ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯಿಂದಿರ್ತಕ್ಕಂಥದ್ದಿರಿ. ಎಕ್ಸ್ಪೋರ್ಟ್, ಇಂಪೋರ್ಟ್, ಮೆಡಿಸನ್ನು, ಕೆಮಿಕಲ್ಲು, ಫರ್ಟಿಲೈಸರ್ಸು, ಪುಸ್ತಕ, ಬರವಣಿಗೆ, ಲೇಖನ, ಅಕೌಂಟಿಂಗು, ಬ್ಯಾಂಕಿಂಗು, ಚಾರ್ಟರ್ಡ್ ಅಕೌಂಟೆನ್ಸಿ, ಕಂಪನಿ ಸೆಕ್ರೆಟರಿ, ಇನ್ಶೂರೆನ್ಸ್ ಸೆಕ್ಟರ್, ಮ್ಯಾನೇಜ್ಮೆಂಟ್ ಸೆಕ್ಟರ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸೆಕ್ಟರ್, ಬಿಸ್ನೆಸ್ ಅಡ್ವೈಸರ್, ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ಚಿಟ್ ಫಂಡು, ಸಣ್ಣ ಪುಟ್ಟ ಫೈನಾನ್ಸ್ ಮಾಡ್ತಿರ್ತಕ್ಕಂಥವರಿಗೆ ಅದ್ಭುತವಾಗಿರತಕ್ಕಂಥ ಒಂದು ವಾರ. ಇನ್ನು ವಿಶೇಷವಾಗಿ ಮಿಥುನ ರಾಶಿ ಬ್ಯೂಟಿಫುಲ್ ಆಗಿದೆ. ಪರಾಕ್ರಮಂ ವಿಜಯಂ. ಸ್ವಲ್ಪ ಲೇಜಿ ಆಗಿರ್ತೀರ, ಸ್ವಲ್ಪ ಕೋಪನೂ ಬೇಗ ಮಾಡ್ಕೊಳ್ತಕ್ಕಂಥದ್ದು ಒಂದು ಸ್ವಲ್ಪ ಉಂಟು. ಅದೊಂದು ಸ್ವಲ್ಪ ಎಚ್ಚರಿಕೆ. ಸುತ್ತಮುತ್ತಲಿನವರಿಂದ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಮುಖ್ಯವಾಗಿ ತಂದೆ ಕಡೆ ಗಮನ ಇರಲಿ. ತಂದೆ ಆರೋಗ್ಯದಲ್ಲಿ ದಿಢೀರಂತ ಒಂದು ಏರುಪೇರು ಬರತಕ್ಕಂಥ ಒಂದು ಸಾಧ್ಯತೆ ಉಂಟು. ವೆರಿ ಕೇರ್ಫುಲ್. ತಂದೆಗೆ ಬಿ ಪಿ ಇದೆ, ಹಾರ್ಟ್ ಅಟ್ಯಾಕ್ ಇದೆ, ಕೊಲೆಸ್ಟ್ರಾಲ್ ಇದೆ, ಏನಾದರೂ ಸ್ಟ್ರೋಕ್ ಆಗಿದೆ, ಸರ್ಜರಿ ಆಗಿದೆ. ಅಪ್ಪಂದಿರ ಜೀವನದಲ್ಲಿ ನೆನಪಿಟ್ಟುಕೊಳ್ಳಿ, ತಂದೆಗೆ ಮೀರಿದ ದೇವನಿಲ್ಲ. ನಾವು ಮಾತೃದೇವೋಭವ ಅಂತ ಹೇಳ್ತೇವೆ. ಇವತ್ತಿನ ಜನ್ಸಿ ನಿಮ್ಗೊಂದು ಮಾತು ಕೇಳ್ತೇನೆ, ಬೇಜಾರು ಮಾಡ್ಕೋಬೇಡಿ. ನಿಮ್ಗೊಂದು ವಯಸ್ಸೊಂದು 30-35 ಇದೆ ಅಂತ ಇಟ್ಕೊಂಡು 30. ಓಕೆ, ಯು ಆರ್ ವೆರಿ ಪವರ್ಫುಲ್, ನಾಲೆಜಬಲ್, ಯು ಆರ್ ಆಸ್ಕಿಂಗ್ ಕ್ವಶನ್ಸ್. ಒಂದು ತಿಂಡಿ ಹೊರಗಡೆ ಹೋಗಿ ಊಟ ಮಾಡ್ತೀನಿ ಅಂದರೆ 100 ರೂಪಾಯಿ, ಊಟ 150 ರೂಪಾಯಿ, ರಾತ್ರಿ ಊಟ ಇನ್ನೊಂದು 150 ರೂಪಾಯಿ, ಎಷ್ಟಾಯಿತು 400 ರೂಪಾಯಿ. ತಿಂಗಳಿಗೆ 12,000 ರೂಪಾಯಿ, ವರ್ಷಕ್ಕೆ 1.5 ಲಕ್ಷ, 30 ವರ್ಷಕ್ಕೆ 40 ಲಕ್ಷ. ಲೆಕ್ಕ ಹಾಕ್ಕೊಳ್ಳಿ 30 ವರ್ಷಕ್ಕೆ ಎಷ್ಟಾಯಿತು ಅಂತ. 1 ವರ್ಷಕ್ಕೆ ದಿನಕ್ಕೆ 400 ರೂಪಾಯಿ, ತಿಂಗಳಿಗೆ 12,000, 1.5 ಲಕ್ಷ ಅಂತ ಹೇಳಿದ್ರೆ 45 ಲಕ್ಷ ಬರೀ ಊಟದ ಖರ್ಚು. ನಿಮ್ಮ ಪುಸ್ತಕ, ನಿಮ್ಮ ಬಟ್ಟೆ, ನಿಮ್ಮ ಸ್ನಾನ, ನಿಮ್ಮ ಶೂವು, ಚಪ್ಪಲಿ, ಸೈಕಲ್ಲು, ಬೈಕು, ಮದುವೆ, ಒಡವೆ, ಅದನ್ನು 1 ಕೋಟಿ ಹಾಕೊಳ್ಳಿ. 1.5 ಕೋಟಿ ಆ ತಂದೆ. ಆಗಲ್ಲಿರೋಳು ದುಡಿದು ನಿಮಗೊಂದು ಮನೆ, ಮಲಗ್ಲಿಕ್ಕೆ ಒಂದು ಮಂಚ, ಟಿವಿ, ಇಂಟರ್ನೆಟ್ಟು, ಕೇಬಲ್ಲು, ಮೊಬೈಲು, ವಾಟ್ ಎಲ್ಸ್ ಈಸ್ ನಾಟ್ ಗಿವನ್. ನಾವು ಕೇಳೋ ಪ್ರಶ್ನೆ ಏನು ಗೊತ್ತಾ, ತಂದೆ ಏನು ಮಾಡಿದ್ರು ಅಂತ, ತಂದೆ ಏನು ಕೊಟ್ಟರು ಅಂತ. ಅವ್ನ ಮಟ್ಟಕ್ಕೊಂದು TVS ಕೊಡ್ಸಿದ್ದಾನೆ, ಅವ್ನ ಮಟ್ಟಕ್ಕೊಂದು ಸೈಕಲ್ಲೇ ಕೊಡ್ಸಿದ್ದಾನಪ್ಪ. ಅವ್ನ ಮಟ್ಟಕ್ಕೆ ನಿಮಗೆ ಒಂದು ಬಟ್ಟೆ, ಒಂದು ಹಬ್ಬ ಹರಿದಿನ, ಬರ್ಡೇ, ಫಂಕ್ಷನ್ ಏನು ಮಾಡಿಲ್ಲ. ಒಂದು ಸತ್ಯನಾರಾಯಣ ಪೂಜೆ, ಒಂದು ವರಲಕ್ಷ್ಮಿ ಪೂಜೆ, ಗೌರಿ ಪೂಜೆ, ದೀಪಾವಳಿ, ಯುಗಾದಿ, ಈ ಥರದ್ದು ಯಾರಿಗೋಸ್ಕರ ಎತ್ತರು. ಆತು ಬೇಡಪ್ಪ, ತಪ್ಪಪ್ಪ, ನೀವು ಬರಬೇಕಿತ್ತು. ಅದಕ್ಕೆ ಈ ಸಂಕಲ್ಪ ಬಂದ ಮೇಲೆ ಆ ಹಿರಿಯರನ್ನ, ತಂದೆ ತಾಯಿಯನ್ನ ದುಡುಕಿ ಕೂಡ ಏನು ಮಾಡಿದೆ, ಏನು ನೋಡಿದೆ, ನನ್ನನ್ನು ಯಾಕೆ ಭೂಮಿಗೆ ತಂದೆ ಅಂತ ಮಾತು ಹೇಳ್ಬೇಡ್ರಪ್ಪ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆಪ್ಪ. ಅಪ್ಪಿ ತಪ್ಪಿ ಕೂಡ ಆಗ್ಲಿಲ್ವಾ, ಒಂದು ನಮಸ್ಕಾರ ಹಾಕ್ಬಿಡಿ. ಬೇಡಪ್ಪ, ಆ ಪಾಪ ಕಟ್ಕೋಬೇಡಿ. ನೆನ್ಪಿಟ್ಕೊಳ್ಳಿ, ಫಲಂ ಪುಣ್ಯ ದರ್ಶನ. ನಾವೇನು ಕೊಡ್ತೀವೋ ಭಗವಂತನ ನೈವೇದ್ಯ, ಅದು ವಾಪಸ್ಸು. ನಾನು ನನ್ನ ತಂದೆ ತಾಯಿ ಏನು ಮಾಡಿದ್ದೀನೋ ನನಗೆ ಗೊತ್ತಿಲ್ಲ ಮಕ್ಕಳೇ, ಸತ್ಯವಾಗ್ಲೂ ಹೇಳ್ತಾನೆ. ಎಲ್ಲರೂ ಹೇಳ್ತಾರೆ, ಆದರೆ ನನ್ನ ಮನೆಯ ಮಕ್ಕಳು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂದರೆ ದೇವತೆಗಳು. ಒಬ್ಬೊಬ್ಬರೂ ಅಷ್ಟು ಪ್ರೀತಿ. ನನ್ನ ಮನೆ ಮಕ್ಕಳು ಮಾಮ, ದೊಡ್ಡಪ್ಪ, ಚಿಕ್ಕಪ್ಪ, ಅಪ್ಪ ಅಂತ ಹೇಳಿಬಿಟ್ಟು ಒಬ್ಬೊಬ್ಬರು, ಒಬ್ರು ಕಾಲುತ್ತಕ್ಕೆ, ಒಬ್ರು ತಿಂಡಿ ಕೊಡೋಕ್ಕೆ, ಒಬ್ರು ನೀರು ಕೊಡೋಕ್ಕೆ, ಒಬ್ರು ಪ್ರಸಾದ ಕೊಡೋಕ್ಕೆ, ಒಬ್ರು ಪೂಜೆಗೆ, ಒಬ್ರು ಬಟ್ಟೆಗೆ. ಅಯ್ಯೋ, ನಿಮಗೆ ಗೊತ್ತಿಲ್ಲ. ನಾನು ಭಗವಂತನ ಹತ್ರ ಏನು ನಾನು ಇಂಥದ್ದು ಮಾಡಿದ್ದೇನೆ, ಇಷ್ಟು ಪ್ರೀತಿಯ ನನ್ನ ಮೇಲೆ, ಇಷ್ಟು ಸೇವಾ ಮನ. ಅದಕ್ಕೆ ನನ್ನ ಮನೆಯ ಅಕ್ಕ ತಂಗಿ ಎಲ್ಲ ಹೇಳ್ತಿರ್ತಾರೆ, ನೀನು ನಮ್ಮನ್ನು ನೋಡ್ಕೊಂಡಾಗೆ, ಅಮ್ಮ ಅಪ್ಪನ ನೋಡ್ಕೊಂಡಾಗೆ ಯಾರೂ ಇಲ್ಲ ಕಣೋ, ನಿನ್ನಿಂದ ನಾವು ಕಣೋ. ಅವ್ರ ಆಶೀರ್ವಾದ. ಅದಕ್ಕೆ ಮಕ್ಕಳು ನಿನಗೆ, ನಮಗೂ ಕೂಡ ಮಾಡೋಲ್ಲ, ನಿನಗೆ ಮಾಡ್ತಾರೋ ಅವರು. ಹೌದು ಮಕ್ಕಳೇ,
ಫಲಂ ಪುಣ್ಯ ದರ್ಶನಂ. ಏನೋ ನಾನು ಮಾಡಿದ್ದೇನೆ, ಅಷ್ಟು ಪ್ರೀತಿ ಅವ್ರಿಗೆ. ಅಯ್ಯೋ 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 ಅಯ್ಯೋ, ನಾನು ಎಲ್ಲೋದ್ರೆ, ಎಲ್ಲಿ ಬಂದ್ರೆ, ಏನ್ ತಿಂದೆ, ಏನ್ ಮಾಡ್ಬೇಕು ಕದಲಿಸ್ಬಿಡುತ್ತೆ. ಒಬ್ಬೊಬ್ರು ಮೈಕ್ ಟೈಸನ್ಗಳೇ, ನನ್ನ ಮನೆ ಮಕ್ಕಳುಗಳು ಹಂಗಿದ್ದಾರೆ, ಬಾಹುಬಲಿಗಳೇ. ತಾಯಂದ್ರು, ದೇವಿ ಅಂದ್ರು, ಅದೆಷ್ಟು ಪ್ರೀತಿಯೋ, ಅದೆಷ್ಟು ಇದೋ. ಕಾರಣ ನಾನು ಇಟ್ಟಂತ ಫಲಂ ಪುಣ್ಯ ದರ್ಶನಂ ಅಂತ ಅಕ್ಕ ತಂಗಿರು ಹೇಳ್ತೇನೆ. ನಾನು ಹೇಳ್ತೇನೆ ಅದನ್ನ ನನ್ನ ಕರ್ತವ್ಯ, ಅದು ಅವ್ರ ಕರ್ತವ್ಯ ಅನ್ಕೊಂಡಿದ್ದಾರೆ. ಬಿಡು, ನೀನು ಇಟ್ಟಿದ್ದು ಒಂದು ಸಣ್ಣ ಗಿಡ ದೊಡ್ಡ ಮರ ಆಗಿ ಕೊಡ್ತಿದೆ ಅಂತ. ಇದೇ ಸತ್ಯ ಮಾತು. ನೀವು ಮಾಡಿ ನೋಡಿ, ನಿಮ್ಮ ಮಕ್ಕಳು ಕೂಡ ನಿಮ್ಮ ಮಕ್ಕಳಿಂದ ನೀವು ಆ ಸೇವೆ ಪಡಿತೀರ, ನಿಮ್ಮ ಧರ್ಮಪತ್ನಿಯಿಂದ ಆ ಸೇವೆ ಪಡಿತೀರ, ನಿಮ್ಮ ಯಜಮಾನರಿಂದ ಆ ಸೇವೆ ಪಡಿತೀರ. ಸತ್ಯವಾಗ್ಲೂ ಹೇಳ್ತಾನೆ, ಯು ಡೂ ದ್ಯಾಟ್, ಇಟ್ ಕಮ್ಸ್ ಬ್ಯಾಕ್. ಮಿಥುನಂ, ಡೂ ದ್ಯಾಟ್. ದಟ್ ಈಸ್ ಅ ಪ್ರಾಬ್ಲಮ್. ದಟ್ ಈಸ್ ಸ್ಮಾಲ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕೆಲವೊಂದಿದೆ. ಎಚ್ಚರಿಕೆ. ಮಿಕ್ಕಂತೆ ವೃತ್ತಿ, ಉದ್ಯೋಗ, ವ್ಯವಹಾರ, ಓಡಾಟ, ಸುತ್ತಾಟ ಚೆನ್ನಾಗಿದೆ. ಸ್ವಲ್ಪ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೋ ಮನೆ ಕಟ್ಟೋದು, ತಗೊಳ್ಳೋದು, ಮಾಡೋದು ಒಂದು ಸ್ವಲ್ಪ ದಿನಗಳ ಮಟ್ಟಿಗೆ ತಟಸ್ಥ ಮಾಡ್ಕೊಳ್ಳಿ. ವಾಹನ ಯೋಗ, ಬಂಗಾರ ಯೋಗ, ವಸ್ತ್ರ ಯೋಗ, ಸುಖ ಯೋಗ, ಸಂಗಾತಿ ಯೋಗ, ಪ್ರೀತಿ ಯೋಗ, ಪ್ರಣಯ ಯೋಗ, ಆತ್ಮೀಯ ಯೋಗ, ದೈವ ಕ್ಷೇತ್ರ ಯೋಗವನ್ನೆಲ್ಲ ಪಡೆಯುತ್ತೀರಿ. ಮಿಥುನ. ಕರ್ಕಾಟಕ ರಾಶಿ ಒನ್ ಆಫ್ ದ ಬೆಸ್ಟ್ ಒಂದು ವಾರವಾಗಿರುತ್ತೆ. ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಚೆನ್ನಾಗಿದೆ. ಒಡ ಹುಟ್ಟಿದವರ ಕಡೆ ಒಂದು ಸ್ವಲ್ಪ ಮಧುರವಾಗಿರಿ. ಸ್ವಲ್ಪ ಕೋಪತಾಪಗಳಿಗೆ ಒಂದು ಸ್ವಲ್ಪ ಒಳಗಾಗ್ತಕ್ಕಂಥದ್ದು. ವೃತ್ತಿಯಲ್ಲಿ ಒಂದು ಸಣ್ಣ ಪರಿಶ್ರಮ ಇರತಕ್ಕಂಥದ್ದಿದ್ದರೂ ಬರವಣಿಗೆ, ಲೇಖನ, ಎಡಿಟಿಂಗು, ಡಿಸೈನಿಂಗು, ಮೇಕಪ್ಪು, ಬ್ಯೂಟಿ ಪಾರ್ಲರು, ಅಕೌಂಟಿಂಗು, ಬ್ಯಾಂಕಿಂಗು, ಫೈನಾನ್ಷಿಯಲ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಪ್ರವಚನಕಾರರು, ಜ್ಯೋತಿಷ್ಯಕಾರರು, ಆಗಮಿಕರು, ಪುರೋಹಿತರು, ಆಧ್ಯಾತ್ಮ ರಂಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ವಾರ. ಇನ್ನು ಸಿಂಹ ರಾಶಿ ವಿಶೇಷವಾಗಿ ಜಾಗ್ರತೆ ಮಕ್ಕಳೇ. ಸೂರ್ಯನೇ ಸರ್ಪ ಸ್ಥಾಯಿಯಲ್ಲಿರುವುದರಿಂದ ಉದ್ಯೋಗ ಪರಿಶ್ರಮ, ವ್ಯವಹಾರ ಪರಿಶ್ರಮ, ಕೊಟ್ಟು ಮೋಸ, ದಿಢೀರಂತ ಒಂದು ಕಷ್ಟ ನಷ್ಟಗಳನ್ನ ನೋಡ್ತಕ್ಕಂಥದ್ದಾಗುತ್ತೆ. ಈ ವಾರ ತುಂಬ ಎಚ್ಚರಿಕೆ ಅಂತೀನಿ. ಬಂಡಕ್ಕೆ ಬಿದ್ದು ಧುಮುಕ್ ಬಿಡೋದು, ಧೈರ್ಯಕ್ಕೆ ಬಿದ್ದು ಎಲ್ಲಿ ಧೈರ್ಯ ತೋರಿಸ್ಬೇಕು ಅಲ್ಲಿ ತೋರಿಸ್ದೆ, ಎಲ್ಲಿ ಬಡದಾಡಬೇಕು ಅಲ್ಲಿ ಬಡದಾಡದೆ, ಎಲ್ಲಿ ಎದುರಿಸಬೇಕು ಅಲ್ಲಿ ಎದುರಿಸದೆ, ಎಲ್ಲಿ ಬಗ್ಗಬೇಕು ಅಲ್ಲಿ ಬಗ್ಗದೆ, ಎಲ್ಲಿ ಎಚ್ಚರಿಕೆಯಿಂದಿರಬೇಕು ಅಲ್ಲಿ ಎಚ್ಚರಿಕೆಯಿಂದಿರದೆ, ಏನೋ ಒಂದು ತಪ್ಪು ದಾರಿಗಳನ್ನು ಸಿಂಹಕ್ಕೆ ಮಾಡಿಸುತ್ತೆ. ವೆರಿ ಕೇರ್ಫುಲ್. ದೊರೆ ಮಟ್ಟದ ವ್ಯಕ್ತಿಗಳು, ಅಧಿಕಾರಿಗಳು, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ವ್ಯವಹಾರ, ಸ್ವಂತ ವ್ಯಾಪಾರ, ಸ್ವಂತ ನಿರ್ಧಾರ, ಸ್ವಂತ ಜವಾಬ್ದಾರಿಗಳಲ್ಲಿರೋರಂತೂ ಮೈಯೆಲ್ಲ ಕಣ್ಣಾಗಿರಿ. ರುದ್ರಂ, ರುದ್ರಪಾರಾಯಣಂ, ರುದ್ರ ನಮಕಂ, ರುದ್ರ ಚಮಕಂ. ವೆರಿ ಗುಡ್. ಸರ್ಪದೇವತೆಯ ಪೂಜೆ, ಶಿವದೇವತೆಯ ಪೂಜೆ, ಶಿವನಿಗೆ ಸೇವೆ, ಶಿವಸ್ವರೂಪವಾಗಿರತಕ್ಕಂಥ ಹಿರಿಯರ ಸೇವೆ ಮಾಡತಕ್ಕಂಥದ್ದು ಮಾಡಿ. ತುಂಬ ವಿಶೇಷ. ಲಾಟರಿ, ಜೂಜು, ಸಟ್ಟ, ಮನೆಯಲ್ಲಿ ಯಾರೋ ಒಂದು ಹಿರಿಯರು ನರಳಿ ಹೋಗಿದ್ದಾರೆ. ಜಾಗ್ರತೆ. ಸರಿಯಾದ ವೈದಿಕ ಮುಖೇನ ಕೆಲವೊಂದು ಶಾಂತಿಗಳು ನಡೆಯಬೇಕು. ಅದಕ್ಕೆ ಮನೆಯಲ್ಲಿ ಈ ಥರದೊಂದು ಛಾಯೆ. ಎಚ್ಚರಿಕೆ. ಏನೋ ಗೂಢ ನಿಗೂಢ ಗುಪ್ತವಾಗಿ ನಿಮ್ಮ ಮೇಲೆ ಪ್ರಭಾವ. ದೇವಿ, ಕಾಳಿ, ಕೇತು ನಕ್ಷತ್ರ, ಕೇತು, ಕಾಳಿ, ಭದ್ರಕಾಳಿ, ರುದ್ರಕಾಳಿ, ಸ್ಮಶಾನ ಕಾಳಿ, ಈ ಥರದ ಆಲಯಗಳು ಸುತ್ತಮುತ್ತ ಇದ್ರೆ ಹೋಗಿ ದರ್ಶನಂ ಪ್ರಾರ್ಥನಂ. ಕನ್ಯಾ ರಾಶಿ ಖರ್ಚು ಮಾಡೋಕೆ ರೆಡಿಯಾಗಿ ಈ ವಾರ. ಹೋಗಿ. ಓ ಬಂಗಾರದೊಡವೆ ಬೇಕೆ ನೀರೇ ಅಂಗನೆ ಸಿಂಗನೆ ನಿನ್ನಂದ ಮೆಚ್ಚಲು ಬಂಗಾರದೊಡವೆ ಬೇಕೆ. ಖಂಡಿತ ಒಡವೆಯಲ್ಲಿ ಒಂದು ಎಕ್ಸ್ಚೇಂಜು, ಫರ್ನಿಚರು, ಸಂಭ್ರಮ, ಸಂತಸ, ಆನಂದ ಎಲ್ಲವನ್ನು ನೋಡ್ತಕ್ಕಂಥದ್ದು. ಮೋಕ್ಷ ಚಿಂತನೆ, ವೇದಾಂತ ಚಿಂತನೆ, ವಿಷ್ಣು ಸಹಸ್ರನಾಮ, ಹೊಸತನ ಕಲಿಯೋದು, ವಾದ್ಯ ಕಲಿಯೋದು, ಸ್ಪೋರ್ಟ್ಸ್ ಕಲಿಯೋದು, ಕಲಿಸೋದು, ಕನ್ಸ್ಟ್ರಕ್ಷನ್, ಇಂಜಿನಿಯರಿಂಗ್, ಸ್ಟ್ರಕ್ಚರಲ್, ಮೆಕ್ಯಾನಿಕಲ್, ಅಲಂಕಾರ, ಒಪ್ಪ, ಓರಣ, ಮೇಕಪ್, ಇಂಥ ಒಂದು ವೃತ್ತಿ ಉದ್ಯೋಗ ಇರತಕ್ಕಂಥ ಕನ್ಯಾ ರಾಶಿಯವರಿಗೆ ಪರ್ವಕಾಲ. ಬ್ಯೂಟಿಫುಲ್. ದೂರ ಸ್ಥಳ, ದೂರದ ಕೆಲಸ, ದೂರದ ವ್ಯವಹಾರ ಸ್ವಲ್ಪ ಬಾಧಕ.
ಇನ್ನು ತುಲಾ ರಾಶಿ. ಬ್ಯೂಟಿಫುಲ್ ವಾರ, ಚೆನ್ನಾಗಿದೆ. ಮನೆ ಬದಲಾವಣೆ, ಜಾಗ ಬದಲಾವಣೆ, ತಗೋಬೇಕು, ಮಾಡಬೇಕು, ಗಾಡಿಗಳ ವ್ಯಾಪಾರ, ಮನೆ ವ್ಯಾಪಾರ, ರಿಯಲ್ ಎಸ್ಟೇಟ್, ವೆಹಿಕಲ್ಲು, ಪ್ರಾಪರ್ಟಿ ಕನ್ಸಲ್ಟೆಂಟ್ಸು, ವಿಲ್ಲಾ ಕನ್ಸಲ್ಟೆಂಟು, ಟ್ರಾನ್ಸ್ಪೋರ್ಟ್ ಕನ್ಸಲ್ಟೆಂಟು, ಕನ್ಸ್ಟ್ರಕ್ಷನ್ ಕನ್ಸಲ್ಟೆಂಟು, ಮೆಷಿನರಿ ಕನ್ಸಲ್ಟೆಂಟು, ಇಂಜಿನಿಯರಿಂಗ್ ಕನ್ಸಲ್ಟೆಂಟು, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಒಂದು ಅದ್ಭುತವಾದಂಥ ಪ್ರಗತಿಯ ವಾರ, ಚೆನ್ನಾಗಿದೆ. ಬಟ್ ಅಲ್ಲೊಂದು ಕುಜರಾಹು ಮೂಲ ತ್ರಿಕೋಣದಲ್ಲಿರೋದ್ರಿಂದ ತುಂಬ ಎಚ್ಚರಿಕೆ. ಬೆಂಕಿ, ಗುಡ್ಡ, ಅರಣ್ಯ, ಯಾವುದಾದ್ರೂ ವಿಷ ಪ್ರಾಣಿಗಳು. ನೋಡಿ, ಮೊನ್ನೆ ದೊಡ್ಡ ಸೂಪರ್ ಸ್ಟಾರ್ ಮನೆಗೆ ಬುಸ್ಸಪ್ಪ ಬುಸ್ಸಪ್ಪ ನಾನು ಬಂದೇನಪ್ಪ ಅಂತ ಬಂದಿದೆ. ಯಾವುದೋ ಸೂಚನೆ. ಸುಮ್ಮನೆ ಬುಸ್ಸಪ್ಪ ಬುಸ್ಸಪ್ಪ ಬರೋಲ್ಲ, ಕಾಣಿಸ್ಕೊಳ್ಳಲ್ಲ. ತಮಾಷೆ ಏನಂದ್ರೆ, ನನಗೆ ಕೆಲವೊಂದು ಕಾರ್ಯಕ್ಷೇತ್ರಗಳಿದ್ದಾವೆ, ಓಡಾಡ್ತಿರ್ತವೆ. ಒಂದು ತೋಟ ಇದೆ, ಮನೆ ಇದೆ, ಅಕ್ಕನ ಮನೆ, ತಂಗಿ ಮನೆ, ಅಣ್ಣನ ಮನೆ, ತಮ್ಮನ ಮನೆ, ನನ್ನ ಮನೆ, ಅಮ್ಮನ ಮನೆ, ಈ ಥರದ್ದೆಲ್ಲ ಇದೆ. ನೀವು ನಂಬಲ್ಲ, ನಾನು ಎಲ್ಲೆಲ್ಲ ನಿಲ್ಸಿರ್ತೇನೋ ಅಲ್ಲೇ ಒಬ್ಬ ಪುಣ್ಯಾತ್ಮ ಕಾವು. ನನ್ನ ಸ್ನೇಹಿತರುಗಳು, ನನ್ನ ಆತ್ಮೀಯರುಗಳು, ಬಂಧುಗಳು, ನನ್ನ ಧರ್ಮಪತ್ನಿ ಸಮೇತ ನೋಡಿದೆ, ನಮ್ಮ ಮನೆ ಮಕ್ಕಳು ಸಮೇತ ನೋಡಿದ್ದಾರೆ. ಮಾಮ, ದೊಡ್ಡಪ್ಪ, ಇದೇನಿದು, ಅವ್ನು ನನಗೆ ಕಾವಲು ಸುಮ್ಮನೆ ಇರೋ. ತೋಟದಲ್ಲೂ ಪುಣ್ಯಾತ್ಮ ಬುಕ್ಕ ಬುಕ್ಕ ಅಂತಿರ್ತಾರೆ ನನ್ನ ಧರ್ಮಪತ್ನಿ. ನಮ್ಮ ಕಣ್ಣಿಗೆ ಕಾಣುತ್ತೆ, ಪಕ್ಕದಲ್ಲೆಲ್ಲ ಓಡಾಡ್ತಿದ್ದೆ. ಅವನವನ್ ಪಾಡಿಗಿದ್ದಾನೆ, ಪಡ್ಕೊಂಡು ಬಂದಿದ್ದೇವೆ. ಸರ್ಪರೇಖೆ ಇದೆ, ಆ ಪುಣ್ಯಾತ್ಮ ಇದ್ದಾನೆ. ಹಿಂದಿನ ಜನ್ಮದ ಒಂದು ಕರ್ಮ, ಅಲ್ಲಿ ಏನೋ ಒಂದು ಅವನು ಹುಡುಕಿ ಏನೋ ಹೇಳ್ತಾನೆ ಪುಣ್ಯಾತ್ಮ, ಬಿಡ್ರಿ ಅನ್ನತಕ್ಕಂಥ. ಸೊ ತುಲಾ ರಾಶಿಯವ್ರಿಗೆ ಆ ಥರದ್ದು ಒಂದು ಪ್ರಚೋದನೆ ಉಂಟು. ಎಚ್ಚರಿಕೆ. ಸುತ್ತಮುತ್ತ ಯಾವುದಾದ್ರೂ ಸರ್ಪಕ್ಷೇತ್ರ, ನಾಗಬನ ಕ್ಷೇತ್ರ, ನಾಗಕ್ಷೇತ್ರ ಇದ್ರೆ ಹೋಗಿ ಸೇವೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಚೆನ್ನಾಗಿದೆ, ಬ್ಯೂಟಿಫುಲ್ ವಾರ. ವೃಶ್ಚಿಕ ರಾಶಿ. ಚೆನ್ನಾಗಿದೆ. ಕನ್ಸಲ್ಟೆಂಟ್ಸ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ಸ್, ಎಜುಕೇಷನಲ್ ಕನ್ಸಲ್ಟೆಂಟ್, ಮೆಡಿಕಲ್ ಕನ್ಸಲ್ಟೆಂಟ್, ಲೀಗಲ್ ಕನ್ಸಲ್ಟೆಂಟ್, ಜುಡಿಷಿಯಲ್ ಕನ್ಸಲ್ಟೆಂಟ್, ಸೂಪರ್ಬ್ ಆಗಿರ್ತಕ್ಕಂಥ ಒಂದು ವೃತ್ತಿ. ಚೆನ್ನಾಗಿದೆ. ಭೋಜನಂ, ವಸ್ತ್ರಂ, ಆನಂದಂ, ಅನುರಾಗಂ. ಬಟ್ ಅಲ್ಲೆಲ್ಲೋ ಆ ಒಂದು ಕುಜ ರಾಹು ಸುಖದಲ್ಲಿ, ರಾಹು ಕುಜನ್ಸಾರ, ಅಷ್ಟಮದಲ್ಲಿ ಅಲ್ಲಿ ಕುಜನ ಪ್ರಭಾವ, ಒಂಚೂರು ಪ್ರಯಾಸ. ರಾಹು ಅಂದಿದ್ದೇ ಒಂದು ರೀತಿ ವಿಪರೀತ ಉಷ್ಣ, ಏನೋ ಒಂದು ಗುಪ್ತವಾದಂಥ ಒಂದು ದೇಹದಲ್ಲಿ, ಪ್ರಕೃತಿಯಲ್ಲಿ ಒಂದು ಬದಲಾವಣೆ ಆಗತಕ್ಕಂಥದ್ದು ಒಂದು ತೋರಿಸ್ತದೆ. ಸ್ವಲ್ಪ ಎಚ್ಚರಿಕೆ. ಆದಷ್ಟು ಓಂ ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹೆ ತನ್ನೋ ಷಣ್ಮುಖ ಪ್ರಚೋದಯಾತ್, ಇದನ್ನು ಜಪ ಮಾಡ್ಕೊಳ್ಳಿ. ಇಲ್ಲ ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಸ್ವಾಹಾ. ಸ್ವಾಹ, ನೀನು ಸ್ವಾಹ ಮಾಡಪ್ಪ, ತಗೋಪ್ಪ ನನ್ನ ಭಾರ, ನನ್ನ ಶಕ್ತಿ, ನಿಶಕ್ತಿ, ನನ್ನ ಭಯ. ಭಯಕೃತ್ ಭಯ ನಾಶನಃ. ಭಯ ಕೊಡುವವನು ಅವನೇ, ಭಯವನ್ನು ನಾಶ ಮಾಡುವವನು ಅವನೇ. ಧನ ಕೊಡುವವನು ಅವನೇ, ಧನ ತಗೊಳ್ಳೋವನು ಅವನೇ. ಆರೋಗ್ಯ ಕೊಡುವವನು ಅವನೇ, ಆರೋಗ್ಯ ತಗೊಳ್ಳೋವನು ಅವನೇ. ಜನನ ಕೊಡುವವನು ಅವನೇ, ಮರಣ ಕೊಡುವವನು ಅವನೇ. ಸೊ ಎವ್ರಿಥಿಂಗ್ ಇಟ್ ಈಸ್ ಕನೆಕ್ಟೆಡ್. ಸೊ ವಿಶೇಷವಾಗಿ ವೃಶ್ಚಿಕ ಈ ಜಪವನ್ನು ಮಾಡ್ಕೊಳ್ಳಿ. ಪ್ರಯಾಸದ ವಾರ ಸ್ವಲ್ಪ. ಕನ್ಸಲ್ಟೆಂಟ್ ಅಲ್ವಾ, 4 ಕೆಲಸ, ಮನೆಯನ್ನು ನಿಭಾಯಿಸೋದ, ಕುಟುಂಬ ನಿಭಾಯಿಸೋದ, ನಿಮ್ಮತನವನ್ನು ನಿಭಾಯಿಸೋದ ಅನ್ನತಕ್ಕಂಥದ್ದು. ಆದರೂ ಸೈಕಲ್ ಗ್ಯಾಪಲ್ಲಿ ಸಂಗೀತ ಆಡುವಂಥ ಒಂದು ರಾಶಿ. ಈ ವಾರ ಸ್ವಲ್ಪ ಮೂಡ್ ಬಂದರೆ ಮಸಾಲೆ ದೋಸೆ ಅಂತಿರ್ತೀನಿ, ಅಪರೂಪಕ್ಕೆ ಮೂಡ್ ಬಂದ್ಬಿಟ್ಟಿದೆ. ಹೋಗಿ ಅಯ್ಯಯ್ಯೋ ನಿಮಗೆ ಮೂಡ್ ಬಂದ್ಬಿಟ್ರೆ ಬಿದ್ದೆ ಅನ್ನತಕ್ಕಂಥದ್ದು. ಜಾಗ್ರತೆ, ಸ್ವಲ್ಪ ತುಂಟುತನ ಜಾಸ್ತಿ ಆಗ್ಬಿಡುತ್ತೆ ವೃಶ್ಚಿಕ ರಾಶಿಗೆ. ಶುಕ್ರನ ಪರಿಚಯದ ಚಂದ್ರನ ಸಾಲದಲ್ಲಿ ವಿಶೇಷವಾಗಿರೋದ್ರಿಂದ ಅಂತ ಕಣ್ಣು ಹೊಡೆದು ಬಿಡ್ತೀರಿ. ವಿಪರೀತ ಭೋಜನ, ಸ್ವೀಟ್ ಜಂಪಿಂಗು, ಇದೆಲ್ಲ ಆಗ್ಬಿಡುತ್ತೆ. BP ಜಂಪಿಂಗು, ಎಲ್ಲದೂ ಜಂಪಿಂಗ್ ಆಗುತ್ತೆ. ಜಂಪಿಂಗ್ ಸ್ಟಾರ್ ಆಗ್ಬಿಡ್ತೀರಿ, ಹುಷಾರು. ಏನು ಧನುಸು ರಾಶಿ, ಒನ್ ಆಫ್ ದ ಬೆಸ್ಟ್ ವಾರ. ಮನೆ, ಭೂಮಿ, ಜಾಗ ಕೊಡೋದು, ತಗೊಳ್ಳೋದು, ಮಾಡೋದು,
ಪೊಲೀಸ್ ಇಲಾಖೆ, ಜುಡಿಷಿಯಲ್ ಇಲಾಖೆ, ಮಿಲಿಟರಿ ಇಲಾಖೆ, ಸರ್ಕಾರಿ ಮಟ್ಟದ ಕೆಲಸ, ದಂಡಾಧಿಕಾರಿ, ಮಂತ್ರಾಧಿಕಾರಿ, ಯಂತ್ರಾಧಿಕಾರಿ, ಟೀಚಿಂಗ್, ಕೋಚಿಂಗ್, ಗೈಡಿಂಗ್, ಇನ್ಶೂರೆನ್ಸ್, ಯಾವ ರಂಗವಾದರೂ ಬ್ಯೂಟಿಫುಲ್. ಸರ್ಕಾರಿ ಮಟ್ಟದಲ್ಲಿ ಅನ್ಯಾಯ ಮಾಡಿದ್ರೆ ಬರೆ ಹಾಕ್ಸ್ಕೊಳ್ತೀವಿ. ತಂದೆ ಕಡೆ ನೋಡ್ಕೊಳ್ಳಿ, ತಂದೆ ಆರೋಗ್ಯದ ಕಡೆ ನೋಡ್ಕೊಳ್ಳಿ, ವಯಸ್ಸಾದವರಿದ್ರೆ ಅವ್ರ ಕಡೆ ಗಮನ ಕೊಡಿ. ಅಪವಾದಗಳು, ಅವಮಾನಗಳು ಏನಾದರೂ ಹುಡುಕಿ ಬರತಕ್ಕಂಥದ್ದುಂಟು. ಗೊತ್ತು ಗೊತ್ತಿಲ್ಲದೆ ತುಂಬ ಸ್ವೀಟ್ ಆಗ್ಬಿಡ್ತು ಅಂದರೆ, ತುಂಬ ಅಧಿಕಾರ ಬಂತು ಅಂದರೆ, ಒಬ್ಬರ ಬಳಿಯೇ, ನಮ್ಮ ದೊರೆ ಹೇಳಿದಾರಲ್ಲ, ಒಬ್ಬರ ಬಳಿಯೇ ಅಧಿಕಾರ, ದುಡ್ಡು, ಶಕ್ತಿ ಸೇರಬಾರ್ದು ಅಂತ. ನಿಜವೇ. ಮದೋನ್ಮತ್ತನಾಗಿ ಬಿಡುತ್ತಾನೆ. ನನ್ ಬಿಟ್ರೆ ಇನ್ಯಾರೂ ಇಲ್ಲ, ನಾನು ಯಾರು ಗೊತ್ತೇನೋ ನನ್ನ ಗಾಡಿ ನಿಲ್ಲಿಸ್ತೀಯೇನೋ, ತಗೋ ಅದಕ್ಕೆ ಒಳಗಡೆ ಹಾಕಿದ್ದಾರೆ. ಬೈಲಾಗುತ್ತೆ, ಹೊರಗಡೆ ಬರ್ತಾರೆ, ಅದು ಬೇರೆ. ಮನ ಹೋಯ್ತಾ? ನಿಮ್ಮ ಸ್ಥಾನವನ್ನು ಗುಬ್ಬಿ ಮೇಲೆ ತೋರಿಸೋದ. ನೀವು ಯಾರು ಸರ್? ಎಷ್ಟು ಶಕ್ತಿ ಉಳ್ಳವರು ಸರ್? ದೇವರು ನಿಮ್ಗೆ ಅಂಥದ್ದೊಂದು ಬೆಂಚ್ ಕಾರ್ ಕೊಟ್ಟಿದ್ದಾನೆ, ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾನೆ ಅಂದರೆ ಸರ್, ಸತ್ಯ ಹೇಳ್ತಾನೆ, ನಿತ್ಯ 10,000 ಮಂದಿಗೆ ನೀವು ಅನ್ನ ಹಾಕ್ಬಲ್ರಿ. ಬೇಡ, 1,000 ಮಂದಿಗೆ ನಿತ್ಯ ಅನ್ನದಾನವನ್ನ ನಿಮ್ಮ ಕ್ಷೇತ್ರದಲ್ಲೇ ಮಾಡಬಲ್ರಿ. ಸೋಲಿಲ್ಲದ ಸರದಾರ ದೇವರು ಬರ್ತಿದ್ದಾರೆ ಅಂದ್ಬಿಡ್ತಾರೆ ಸರ್. ನಾವು ಏನ್ ಮಾಡ್ಬಿಡ್ತೇವೆ ಕೆಲವೊಂದು ಸಮಯ, ಇಂಥ ಒಂದು ಗ್ರಹಗಳ ಪ್ರಭಾವ. ಯಾರೋ ಪಕ್ಕದಲ್ಲಿ ಇರ್ತಾನೆ, ಏನಣ್ಣ ನಿಮ್ ಗಾಡಿ ನಿಲ್ಸಿನ, ಅವ್ನಿಗೆ ಎಷ್ಟನ ಧೈರ್ಯ, ಅವ್ನಿಗೇನು ಅಂತ ತೋರ್ಸೋಣ ಅಂತ ಈ ರಾಹುಗಳಾಗಿ ಬಂದ್ಬಿಡ್ತಾರೆ. ಅಂಥದ್ದೊಂದು ಪ್ರಭಾವ ಮಿತಿ ಮೀರಿದ್ದು ಯಾವುದಾದ್ರೂ ಸರಿ ಚೆಲ್ಲಿಬಿಡ್ಬೇಕು. ಚಲಿಸುತ್ತೆ ಅದು. ಈ ಎಚ್ಚರಿಕೆ ಧನಸ, ಅದೊಂದು ನೋಡ್ಕೊಳ್ಳಿ, ಮಿಕ್ಕಂತೆ ತೊಂದರೆ ಏನಿಲ್ಲ. ಮಕರ ರಾಶಿ ಸ್ವಲ್ಪ ಜಾಗ್ರತೆ ಮಕ್ಕಳು. ಈ ವಾರ ಸರ್ಪಗಳು ಅಷ್ಟಮದಲ್ಲಿ ಕುಳಿತಿದೆ, ಸಪ್ತಮದಲ್ಲೂ ಕೂತಿದೆ, ಷಷ್ಠದಲ್ಲೂ ಕೂತಿದೆ, ಕುಟುಂಬದಲ್ಲೂ ಕೂತಿದೆ. ಎನಿವೇರ್ ಇಟ್ ಕ್ಯಾನ್ ಟೇಕ್ ಯು. ಐದರ್ ಒಬ್ಬ ಭಿಕಾರಿ, ದಿವಾಳಿ ಆದವನು ದಿವಾನ್ ಆಗಬಲ್ಲ, ಇಲ್ಲ ದಿವಾನ್ ಆದವನು ದಿವಾಳಿ ಆಗಬಲ್ಲ. ಮಕರ ರಾಶಿ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಎನಿಥಿಂಗ್ ಏನೂ ಇಲ್ಲ ಅಂದವರಿಗೆ ತಗೊಂಡೋಗಿ ಪರಿಪೂರ್ಣ ಸೇವೆ, ಭಗವಂತನ ಪರಿಪೂರ್ಣ ದರ್ಶನ ಅನ್ನತಕ್ಕಂಥದ್ದು. ತುಂಬ ಯಾವಾಗಲೂ ನಂದೇ ದರ್ಶನ, ಮೊದಲನೇ ದರ್ಶನ, ಇದೇ ನಂದು ಅನ್ನೋದು ತಗೊಬಂದು ಚಪ್ಪಲಿ ಸ್ಟ್ಯಾಂಡಲ್ಲಿ ಎತ್ತಿ ಬಿಸಾಕ್ಬೋದು. ಅವನು ಯಾರೋ ನೋಡಿ, ಒಬ್ಬ IAS ಆಫೀಸರ್, ನನಗೆ ನಾಚಿಕೆ ಆಗ್ಬಿಡ್ತು. 500 ರೂಪಾಯಿ ಲಂಚ ತೊಗೊಂಡಿದ್ರು. ಅದನ್ನು ನೋಡಿಬಿಟ್ಟೆ ನಾನು ಕಷ್ಟಪಟ್ಟು ಓದಿ ಅದಾದೆ ಅಂತ ಹೇಳಿದ್ರು 1 ಕೋಟಿ ರೂಪಾಯಿ ಲಂಚದ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾನೆ. ಹಂಗಾಗೋಗುತ್ತೆ. ಬಿಟ್ಟಿದ್ದೆಲ್ಲ ಬುರುಡೆ ಆಗೋಯ್ತಾ. ಮಾನ ಮರ್ಯಾದೆ ಅದಕ್ಕೆ ಮೀರಿ ಬದುಕಾ? ಪಬ್ಲಿಕ್ ಹತ್ರ ಈ ಥರ ಒಂದು ಹೇಸಿಗೆ ದುಡ್ಡು ತಿನ್ನುವುದು, ಮೋಸ ಮಾಡಿ ಬದುಕುವುದು, ಈ ರೀತಿ. ದೇವರು ನಿಮ್ಗೊಂದು ಸ್ಥಾನ, ಅಂಥದ್ದೊಂದು ಅಧಿಕಾರಿ ಸ್ಥಾನ ಪ್ರೀತಿಯಿಂದ ಕೊಡ್ತಾರೆ ಮಕ್ಕಳ. ಖಂಡಿತ ಕೊಡ್ತಾರೆ. ನನಗೆ ಕೊಟ್ಟಿದ್ದಾರೆ. ಏನು ಕೊಟ್ಟಿಲ್ಲ ಅಂತೇಳಿ, ಯಾವುದು ಕೊಟ್ಟಿಲ್ಲ ಅಂತೇಳಿ ಕೊಟ್ಟಿದ್ದಾರೆ ಮಕ್ಕಳು. ಬಾಚ್ಕೊಳಕ್ ಹೋಗ್ಬೇಡಿ, ದೋಚ್ಕೊಳಕ್ ಹೋಗ್ಬೇಡಿ, ನನಗೆ ಇರಬೇಕು ಅಂತ ಬಯಸ್ಬೇಡಿ. ತಾನಾಗಿ ಆ ದೇವರಿಗೂ ಕೂಡ ಒಂದು ನೈವೇದ್ಯ ಸ್ವರೂಪದಲ್ಲಿ, ಪೂಜಾ ಸ್ವರೂಪದಲ್ಲಿ, ಕಿರೀಟ ಸ್ವರೂಪದಲ್ಲಿ, ಒಡವೆ ಸ್ವರೂಪದಲ್ಲಿ, ರತ್ನಗಳು, ಇನ್ನೊಂದು. ನನಗೆ ಏನು ಕೊಟ್ಟಿಲ್ಲ ನಿಮ್ಗೆ ಗೊತ್ತಿಲ್ಲ ಮಕ್ಕಳು. ಯಾರೋ ಕೆಲವ್ರಿಗೆ ಹೇಳ್ತಿರ್ತಾನೆ, ನಾನು ಎಂಥ ಸೌಭಾಗ್ಯವಂತ ಗೊತ್ತಾ. ಯಾಕಂದ್ರೆ ಹೇಳಬಾರ್ದು, ಹೆಸರು ಹೇಳಬಾರ್ದು. ಅಂಥದ್ದೊಂದು ಸೌಭಾಗ್ಯ. ವಾಹನಂ, ಧನಂ, ಧಾನ್ಯಂ, ಕಿರೀಟಂ, ಕಂಕಣಂ, ಖಡಗಂ, ಮುದ್ರಾಂ, ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಕೊಟ್ಟಿದ್ದಾರೆ. ಅವ್ರು ಕುಳಿತುಕೊಳ್ಳೋ ಸ್ಥಾನವನ್ನು ಕೊಟ್ಟಿದ್ದಾರೆ. ನೀವು ನಂಬಲ್ಲ, ಬೇಡ ಸಾರ್ ಅಂದ್ರು. ಇಲ್ಲ ಗುರುಗಳೇ, ನನ್ನ ಆತ್ಮೀಯರಿದ್ದಾರೆ, ತುಂಬಾ ಆತ್ಮೀಯರುಗಳು ಕೆಲವರು ಇದ್ದಾರೆ, ನಾನು ಮರೆಯಲಾರೆ. ಇಲ್ಲ, ನೀವು ಇಲ್ಲಿ ಕುತ್ಕೊಂಡ್ರೆ ನಮಗೊಂದು ಆನಂದ, ನೀವು ಕುತ್ಕೋಬೇಕು ಅಂತ. ಅದೆಷ್ಟು ಒಂದು ಗೌರವವು ನಮಗೆ ಗೊತ್ತಿಲ್ಲ, ಅವರ ಒಂದು ಪ್ರೀತಿ ಅನುಬಂಧ. ಸೊ ಹೇಳ್ತಿದ್ದಾನೆ ಮಕರ, ಜಾಗ್ರತೆ ಮಾಡಬಾರದ್ದು, ಮಾಡಿದರೆ ಆಗಬಾರದ್ದು ಆಗುತ್ತದೆ. ಪ್ರಳಯವೇ. ದೇವರು ಕೂಡ ಕಾಪಾಡಲಾರ ನಿಮ್ಮನ್ನ. ಜಾಗ್ರತೆ. ಸ್ವಲ್ಪ ಹಿತ, ಮಿತ, ಸ್ಥಿತ ಇವುಗಳನ್ನ ಕಾಪಾಡಿಕೊಳ್ಳತಕ್ಕಂಥದ್ದು ಮಾಡಿ. ಆಗ್ತಿಲ್ವಾ ಸುಮ್ಮನೆ ಎದ್ದು ಬಿಡಿ. ಎಲ್ಲ ಮೀರಿಸುತ್ತದೆ ಈ ವಾರ. ಎಚ್ಚರಿಕೆ. ದೇವಿಯ ಯಾವುದೇ ದೊಡ್ಡ ಕಾರ್ಯ, ದೊಡ್ಡ ಸ್ಥಾನ, ದೊಡ್ಡ ಬದುಕು, ದೊಡ್ಡ ಇನ್ವೆಸ್ಟ್ಮೆಂಟು, ದೊಡ್ಡ ರಿಸ್ಕ್ ಏನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವುದೋ ಒಂದು ಕಾಂಟ್ರವರ್ಸಿ, ನಾನಲ್ಲ, ಎಲ್ಲಿಗೋ ಕರಿತಿದ್ದಾರೆ, ನಾನಲ್ಲ, ಎಲ್ಲೋ ಏನೋ ಮಾತಾಡಿ, ನೋ ಮೋರ್ ಕಮೆಂಟ್ಸ್, ಈ ಥರದ್ದು ಮಾಡ್ತಕ್ಕಂಥದ್ದು ಒಂದು ಮಾಡಿ. ಒಂದು ಪುಟ್ಟ ಪ್ರೀತಿಗೋಸ್ಕರ ಹಂಬಲಿಸ್ತಿದ್ರೆ ಅದೊಂದು ಸಿಗುತ್ತೆ. ಯಾರದೋ ಒಂದು ಮರೆಯಾಗಿ ಶುಕ್ರನ ಪರಿಚಯ ಮೂಲ ತ್ರಿಕೋಣದಲ್ಲಿರೋದ್ರಿಂದ ನಿಮ್ಗೊಂದು ಧೈರ್ಯ, ಸ್ಥೈರ್ಯ.
ಸಿಗತಕ್ಕಂಥದ್ದು ರುದ್ರ ನಮಕಂ ರುದ್ರ ಚಮಕಂ ಮಹಾಮೃತ್ಯುಂಜಯ ಜಪಂ, ಮಹಾಮೃತ್ಯುಂಜಯ ಜಪಂ, ನರಸಿಂಹ ಜಪಂ, ದುರ್ಗಾ ಜಪಂ, ದುರ್ಗಾ ಸಪ್ತಶ್ರುತಿ ಮಕರಂ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ಮಕ್ಕಳೇ. ಜಾಗ್ರತೆ ಜಾಗ್ರತೆ, ಏನು ದೊಡ್ಡದು ಮಾಡ್ಲಿಕ್ಕೆ ಹೋಗ್ಬಿಡಿ. ದೂರ ಪ್ರಯಾಣ, ದೂರದ ಕೆಲಸ, ಯಾವ ರೀತಿ ಎಲ್ಲಿಂದ ಬರುತ್ತೋ ನಮ್ಮನ್ನ ಆ ರಾಹು ಪ್ರಭಾವ ಬಂದ್ಬಿಟ್ಟ ನೋಡೋ ಹೆಗಲೇ ಬಿಟ್ಟ ಅಂತಕ್ಕಂಥದ್ದು. ಇನ್ನು ಕುಂಭರಾಶಿ, ನಿಮಗೂ ಅಷ್ಟೆ. ವೈದಿಕತೆಯಲ್ಲಿದ್ದವರು ಮಾತ್ರ ತುಂಬ ಎತ್ತರದ ಪರಾಕಾಷ್ಠತೆಯನ್ನ ಪಡೆಯತಕ್ಕಂಥದ್ದುಂಟು. ವೈದಿಕತೆ ಅಂದರೆ ಪುರೋಹಿತರು, ಆಗಮಿಕರು, ಜ್ಯೋತಿಷ್ಯ, ದಾನ, ಧರ್ಮ, ನಿಯಮ, ಸತ್ಯ, ಜುಡಿಷಿಯಲು, ಲಾಯರು, ಆಗಮ, ಟೀಚಿಂಗ್, ಕೋಚಿಂಗ್, ಗೈಡಿಂಗ್, ವೇದಾಂತ, ಇದರಲ್ಲಿ ಕರೆಕ್ಟ್ ಆಗಿದ್ರಿ ಅಂದರೆ ನಿಮಗೆ ಸಿಗೋ ಅಷ್ಟು ಹೆಸರು, ಕೀರ್ತಿ, ಪ್ರತಿಷ್ಠಾ ಈ ವಾರ ಅತ್ಯದ್ಭುತ. ನಿಮ್ಮ ಗೈಡೆನ್ಸು ಸೂಪರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು. ನಿಮ್ಮ ಪ್ರವಚನಗಳು, ಮಾಧ್ಯಮ, ಮೀಡಿಯಾ ಸೂಪರ್ ಆಗಿದೆ. ಆರೋಗ್ಯ ಪರವಾಗಿಲ್ಲ, ತುಂಬ ದೊಡ್ಡದಾಗಿ ಏನು ತೊಂದರೆ ಏನಿಲ್ಲ. ಕೇತು ಅಷ್ಟಮ ಸ್ವಲ್ಪ ಇಂಟೆಸ್ಟೈನ್ಸು, ಡೈಜೆಷನ್ಸು, ತಂದೆಗೆ ಸಂಬಂಧಪಟ್ಟಂಥದ್ದು, ಅಲ್ಲಿ ಲೋ ಒದ್ದಾಟ, ಆಕಸ್ಮಿಕ ಸರ್ಪ, ಶಿವಕ್ಷೇತ್ರ, ಪುಣ್ಯಕ್ಷೇತ್ರ, ಧರ್ಮಕ್ಷೇತ್ರ, ನದಿ ಕ್ಷೇತ್ರ, ಸ್ನಾನ ಉಂಟು, ದರ್ಶನ ಉಂಟು, ಗಮ್ಯ ಉಂಟು, ಇವೆಲ್ಲವನ್ನು ಮಾಡ್ಕೊಂಡು ಬರ್ತಕ್ಕಂಥ ಸುಯೋಗ ಇರತಕ್ಕಂಥ ಒಂದು ವಾರ. ಬ್ಯೂಟಿಫುಲ್. ಸ್ವಲ್ಪ ಫುಡ್ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಸುತ್ತಮುತ್ತಲು ಕೆಲವೊಂದು ಶತ್ರುಗಳಿದ್ದರೆ ನೀವೇನು ಮಾಡ್ತಿದ್ದೀರಿ, ಏನು ಮಾಡಲಿಕ್ಕೆ ಹೋಗ್ತೀವಿ, ಸೈಲೆಂಟ್ ಆಗಿರ್ಬೇಕು. ಇವತ್ತಿಗೂ ನನ್ನ ಗುರುಗಳು ಹೇಳ್ಕೊಟ್ಟಂಥ ನಿಯಮ, ನನ್ನ ಕ್ಲೈಂಟ್ಸ್ ಯಾರು ಅನ್ನೋದು 0.1% ಕೂಡ ನಾನು ನಿಮ್ಮ ಮುಂದ್ಗಡೆ ಹೇಳಿಲ್ಲ. ಅಂಥ ದೊಡ್ಡ ದೊಡ್ಡ ಯೂನಿಕಾರ್ನ್ಸ್, ಅವರ ರಂಗದಲ್ಲಿ ಅವರೊಬ್ಬ ಮೇಧಾವಿಗಳು, ವಿಶೇಷ ಅಂಥದ್ದೊಂದು ಶಕ್ತಿ, ಸಾಮರ್ಥ್ಯ ಇರತಕ್ಕಂಥದ್ದು. ಅಂಥವ್ರನ್ನ ನಾನು ಭೇಟಿ ಮಾಡಿದ್ದೇನೆ, ಅದನ್ನು ಹೇಳ್ತಿದ್ದೇನೆ. ಸೊ ಕುಂಭ ಆ ರೀತಿ ಗುಟ್ಟಾಗಿಡಿ. ಏನು ಮಾಡ್ತಿದ್ದೀರಾ, ಮಾಡ್ತಿದ್ದೀರಾ, ಶಿವನೇ ನಿಂತು ಕಾಪಾಡತಕ್ಕಂಥದ್ದಾಗುತ್ತೆ. ನೀವು ಅಷ್ಟೇ ದೊಡ್ಡ ರಿಸ್ಕು, ದೊಡ್ಡ ಒಂದು ಇದು ತೆಗೆದುಕೊಳ್ತಕ್ಕಂಥದ್ದು ಮಾಡ್ಲಿಕ್ಕೆ ಹೋಗಬೇಡಿ. ಟೀಚಿಂಗ್, ಪ್ರೀಚಿಂಗ್, ಕೋಚಿಂಗ್, ಗೈಡಿಂಗ್, ಇನ್ಸ್ಟಿಟ್ಯೂಷನ್ಸ್, ಪ್ರವಚನ, ಹೋಮ, ಹವನ, ಇನ್ಶೂರೆನ್ಸ್, ಬ್ಯಾಂಕಿಂಗ್, ಎಕ್ಸ್ಪೋರ್ಟ್, ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು ಕೂಡ ಚೆನ್ನಾಗಿದೆ. ಇನ್ನು ಕಟ್ಟಕಡೆಯದಾಗಿ ಮೀನರಾಶಿ. ಬ್ಯೂಟಿಫುಲ್, ಚೆನ್ನಾಗಿದೆ. ಮನೆಯಲ್ಲಿ ಸಂಭ್ರಮ, ಆನಂದ. ಎಲ್ಲೋ ಒಂದು ಹೊರಗಡೆ ಹೋಗಿ ಬರೋದು, ಆತ್ಮೀಯರನ್ನ ಭೇಟಿ ಆಗೋದು, ಗುರುವನ್ನ ಭೇಟಿ ಆಗೋದು, ಧರ್ಮಕ್ಷೇತ್ರಕ್ಕೆ ಹೋಗಿ ಬರೋದು, ಪ್ರಸಾದ. ಜಾಗದ ವಿಚಾರದು ಒಂದ್ರಲ್ಲಿ ಮನೆ ಕಟ್ಟಬೇಕು, ಮನೆ ತಗೋಬೇಕು, ಮನೆ ಮಾಡಬೇಕು, ಅದೊಂದರಲ್ಲಿ ಒಂದು ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಭೂಮಿ ವಿಚಾರದಲ್ಲಿ ದುಡುಕಬೇಡಿ, ಅದೊಂದು ನೋಡ್ಕೊಳ್ಳಿ. ಭೂಮಿಯ ವ್ಯವಹಾರಗಳು, ಕನ್ಸ್ಟ್ರಕ್ಷನು, ರಿಯಲ್ ಎಸ್ಟೇಟು, ಫ್ಲ್ಯಾಟ್ಸು, ಆರ್ಕಿಟೆಕ್ಚರು, ಪ್ಲಂಬರು, ಸಿವಿಲ್ ಇಂಜಿನಿಯರು, ಇಂಟೀರಿಯರ್ ಇಂಜಿನಿಯರು, ಮೈನಿಂಗ್ ಇಂಜಿನಿಯರು, ಈ ಒಂದು ಇಟ್ಟಿಗೆ, ಸಿಮೆಂಟು, ಕಬ್ಬಿಣ ಸಪ್ಲೈಯರು, ಮ್ಯಾನುಫ್ಯಾಕ್ಚರರು, ದೊಡ್ಡ ದೊಡ್ಡ ಟ್ರಕ್ಸು, JCB, ಮಿಲಿಟ್ರಿ, ಪೊಲೀಸು, ಡಿಫೆನ್ಸು, ಇವುಗಳಲ್ಲಿ ಕೆಲಸ ಕಾರ್ಯ ಇರತಕ್ಕಂಥವರಿಗೆ ಸ್ವಲ್ಪ ಬಾಧೆಯೇ, ಒದ್ದಾಟವೇ. ಸ್ವಲ್ಪ ಸುಬ್ರಹ್ಮಣ್ಯರ ಆರಾಧನೆ, ಹತ್ತಿರದಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರ ಇದ್ರೆ, ಕುಜ ರಾಹು, ರಾಹು ಕುಜನ್ಸಾರ, ಕುಜ ರಾಹುಸಾರ. ಸೊ ಕಂಪಲ್ಸರಿ ಸರ್ಪಕ್ಷೇತ್ರ, ನರಸಿಂಹ ಕ್ಷೇತ್ರ, ನಮ್ಮ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಹೋಗಿ ಬರತಕ್ಕಂಥದ್ದು ಮಾಡಿ ತುಂಬ ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ. ವ್ಯವಹಾರಗಳಲ್ಲಿ, ಅದರಲ್ಲೂ ಹೋಟೆಲ್ ಇಂಡಸ್ಟ್ರಿನಲ್ಲಿದ್ದೀರಾ, ಆಮೇಲೆ ಈ ಫಾರಿನ್ ಕರೆನ್ಸಿಗೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗಗಳಲ್ಲಿದ್ದೀರಾ, ಸರ್ಕಾರಿ ಮಟ್ಟದ ಟೆಂಡರ್, ಕಾಂಟ್ರಾಕ್ಟ್ ವ್ಯವಹಾರಗಳಲ್ಲಿ ಇದ್ದೀರಾ, ಮೆಡಿಸಿನ್ಸು, ಕೆಮಿಕಲ್ಸು, ಫರ್ಟಿಲೈಸರ್ಸು, ಇವುಗಳಿಗೆ ಸಂಬಂಧಪಟ್ಟಂಥದ್ದು, ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಥದ್ದು, ಪಬ್ಬು, ಕ್ಲಬ್ಬು, ಫುಡ್ಡು, ಎಂಟರ್ಟೈನ್ಮೆಂಟು, ಥಿಯೇಟರು, ಸ್ತ್ರೀಯರಿಗೆ ಸಂಬಂಧಿತ ಒಂದು ಖುಷಿ ಕೊಡ್ತಕ್ಕಂಥ, ಪಡಿಸ್ತಕ್ಕಂಥ ವೃತ್ತಿ, ಉದ್ಯೋಗ, ವ್ಯವಹಾರಗಳು ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋಭವ.